ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಕುಮಾರವ್ಯಾಸ ಬರೆದ ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯ ಕೊಂಡರು ಅನ್ನುವಂತಹ ಕಾವ್ಯದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಕುಮಾರವ್ಯಾಸ ಬರೆದ ಕರ್ನಾಟ ಭಾರತ ಕಥಾಮಂಜರಿ ಇದರ ಸಭಾಪರ್ವ, ಈ ಸಭಾಪರ್ವದ 14ನೇ ಮತ್ತು 15ನೆಯ ಸಂಧಿಗಳಿಂದ ಆರಿಸಿಕೊಂಡಿರುವಂಥ ಪದ್ಯಭಾಗ. ಇದರಲ್ಲಿ ದುರ್ಯೋಧನ ಶಕುನಿಯನ್ನು ಮುಂದಿಟ್ಟುಕೊಂಡು ಆಡಿದ ಕಪಟದ್ಯೂತದಲ್ಲಿ ಎಲ್ಲವನ್ನೂ ಸೋತಂತಹ ಪಾಂಡವರು, ಅಂದರೆ ತಮ್ಮ ಚತುರಂಗ ಬಲ ಇರ್ಬೋದು, ಸಿಂಹಾಸನ, ಹಾಗೆ ಇಡೀ ಸಂಪತ್ತು, ಇಡೀ ರಾಜ್ಯ ಎಲ್ಲವನ್ನೂ ಕೂಡ ಈ ಕಪಟದ್ಯೂತದಲ್ಲಿ ಪಾಂಡವರು ಕಳೆದುಕೊಳ್ಳುತ್ತಾರೆ. ಕೊನೆಗೆ ದ್ರೌಪದಿಯನ್ನು ಕೂಡ ಪಣವಾಗಿ ಇಟ್ಟು ಸೋಲುತ್ತಾರೆ. ಆಕೆಯನ್ನು ಕೂಡ ಸೋಲಿಸಿದ ನಂತರ ದುರ್ಯೋಧನನು ದ್ರೌಪದಿಯನ್ನು ಎಳೆದುತ್ತಾ ಅನ್ನುವಂತಹ ಒಂದು ಆಜ್ಞೆಯನ್ನು ನೀಡುತ್ತಾನೆ. ಕರ್ಣನ ಸೇವಕನಾದಂಥ ಪ್ರಾತಿಕಾಮಿ ಮೊದಲಿಗೆ ಹೋಗ್ತಾನೆ ಅಲ್ಲಿಗೆ, ಆದರೆ ಅವ ವಿಫಲನಾಗ್ತಾನೆ, ಆಕೆಯನ್ನು ಎಳೆದು ತರಲಿಕ್ಕಾಗೋದಿಲ್ಲ. ಆಗ ದುರ್ಯೋಧನ ತನ್ನ ತಮ್ಮನಾದಂತಹ ದುಶ್ಯಾಸನ ಈತನಿಗೆ ಆಕೆಯನ್ನು ಎಳ್ಕೊಂಡು ಬಾ ಅಂತ ಆಜ್ಞಾಪಿಸ್ತಾನೆ. ಈ ಒಂದು ಕಾವ್ಯ ಭಾಗವನ್ನು ನಿಮಗೆ ಪಠ್ಯವಾಗಿ ಏರಿಸಿರುವಂಥದ್ದು. ಈ ಪದ್ಯ ಭಾಗವನ್ನು ಈಗ ನಾವು ಗಮನಿಸ್ತಾ ಹೋಗೋಣ. ಬಾರೈ ತಮ್ಮ ನೀ ಹೋಗು ನಮ್ಮುವರೇ ದಿಟ ಹಿಡಿದು ಎಳೆದುತ ನೃಪರ್ ಎಮ್ಮ ಕಿಂಕರರು ಇವರಿದ್ದು ಏನ ಮಾಡುವರು, ತಮ್ಮ ಕರ್ಮ ವಿಪಾಕಗತಿ ತಮ್ಮನೇ ನೆರೆ ಕಾಡುವುದು ಧರ್ಮವು ಎಮ್ಮ ಕಾರಣವಲ್ಲ ನೀ ಹೋಗು ಎಂದು ನೇಮಿಸಿದ. ಇದರ ಸಾರಾಂಶ ಈ ರೀತಿ ಇದೆ ನೋಡಿ. ಎಲೈ ತಮ್ಮನಾದಂತಹ ದುಶ್ಯಾಸನ, ನೀನೀಗ ಹೋಗಿ ದ್ರೌಪದಿಯನ್ನು ಹಿಡಿದುಕೊಂಡು ಎಳೆದುಕೊಂಡು ಬಾ. ಹಿಂದೆ ರಾಜರಾಗಿದ್ದಂತಹ ಈ ಪಾಂಡವರು ಇಂದು ನಮ್ಮ ಸೇವಕರಾಗಿದ್ದಾರೆ. ಮಾತ್ರವಲ್ಲ, ಸೋತು ಹೊರಗೆ ಹೋಗಿದ್ದಾರೆ, ಇದು ಸತ್ಯ. ಇವರು 5 ಮಂದಿ ಇದ್ದರೂ ನಮ್ಮನ್ನು ಏನು ಮಾಡಲು ಸಾಧ್ಯ? ಅವರವರ ಕರ್ಮಫಲದಿಂದ ಉಂಟಾದಂತಹ ಕೇಡು ಅವರವರನ್ನು ಕಾಡುತ್ತದೆ. ಅಂತಹ ಕರ್ಮದಿಂದ ಉಂಟಾದ ಕೇಡು ಇಂದು ಈ ಪಾಂಡವರನ್ನು ಕಾಡುತ್ತಾ ಇದೆ. ಅದಕ್ಕೆ ನಾವು ಕಾರಣರಲ್ಲ. ನೀನು ಹೆದರಬೇಕಾದಂತಹ ಅಗತ್ಯವೇ ಇಲ್ಲ, ನೀನು ಹೋಗು ಎಂದು ದುರ್ಯೋಧನ ದುಶ್ಯಾಸನನಿಗೆ ಆಜ್ಞಾಪಿಸಿದನು. ಇಲ್ಲಿ ತಮ್ಮ ಅಂದರೆ ದುಶ್ಯಾಸನ, ಬಾರೈ ಅನ್ನುವಂಥದ್ದು ಬಾ ಅನ್ನುವಂತಹ ಅರ್ಥ ಕೊಡ್ತದೆ. ದಿಟ ಅಂದರೆ ನಿಜ, ನಮ್ಮುವರೆ ಅಂದರೆ ಒರಗಿಕೊಂಡಿದ್ದಾರೆ, ಅವಲಂಬಿಸಿದ್ದಾರೆ. ನೃಪರ್ ಅಂದರೆ ರಾಜ. ಯಾವ ರಾಜ? ಧರ್ಮರಾಯಾದಿ ಪಾಂಡವರು. ಕಿಂಕರರ್ ಸೇವಕರು, ಅಂದರೆ ಈಗ ಅವರು ಸೇವಕರಾಗಿದ್ದಾರೆ. ಈ 5 ಮಂದಿ ಪಾಂಡವರು. ಕರ್ಮ ವಿಪಾಕ ಗತಿ ಅಂದರೆ ಕರ್ಮದಿಂದ ಉಂಟಾದಂತಹ ಕೇಡಿನ ಅವಸ್ಥೆಯಿಂದಾಗಿ ಅವರಿಗೆ ಈ ರೀತಿಯ ಸ್ಥಿತಿ ಒದಗಿ ಬಂದಿದೆ. ನೆರೆ ಚೆನ್ನಾಗಿ ತಮ್ಮನೇ ಅಂದರೆ ತಮ್ಮನ್ನೇ ಕಾಡುವುದು ಪೀಡಿಸ್ತದೆ ಎಂಬ ಕಾರಣವಲ್ಲ, ನಮ್ಮ ಕಾರಣದಿಂದ ಅಲ್ಲ ಎಂದು ಆತ ತನ್ನ ತಮ್ಮನನ್ನು ನೇಮಿಸ್ತಾನೆ. ಹರಿದನವ ಬೀದಿಯಲ್ಲಿ ಬಿಡುದಲೆ ವೆರಸಿ ಸತಿಯರ ಮನೆಗೆ ಬಾಗಿಲ ಚರರು ತಡೆದರೆ ಮೆಟ್ಟಿದನು ತಿವಿದನು ಕಠಾರಿಯಲ್ಲಿ ತರುಣಿಯರು ಕಂಡು ಅಂಜಿ ಹೊಕ್ಕರು ಸರಸಿಜಾಕ್ಷಿಯ ಮರೆಯನಾಕಳ ನುರವಣಿಸಿದನು ರಾಹು ತಾರಾಧಿಪನ ತಗುಳುವಂತೆ. ಅಂದರೆ ಅವ ಬಿಡುದಲೆ ವೆರಸಿ ಬೀದಿಯಲ್ಲಿ ಸತಿಯರ ಮನೆಗೆ ಹರಿದನ್, ಬಾಗಿಲ ಚರರು ತಡೆದರೆ ಮೆಟ್ಟಿದನ್, ಕಠಾರಿಯಲ್ಲಿ ತಿವಿದನ್, ತರುಣಿಯರು ಕಂಡು ಅಂಜಿ ಸರಸಿಜಾಕ್ಷಿಯ ಮರೆಯನ್ ಹೊಕ್ಕರ್ ಆ ಖಳನ್ ರಾಹು ತಾರಾಧಿಪನ ತಗುಳುವಂತೆ ಊರವಣಿಸಿದರು. ಅಂದರೆ ಈ ದುರ್ಯೋಧನನ ಆಜ್ಞೆಯನ್ನು ಪಡೆದಂತಹ ದುಶ್ಯಾಸನ ತಲೆಯ ಮೇಲೆ ಕಿರೀಟವನ್ನು ಇರಿಸಿಕೊಳ್ಳುವ ವ್ಯವಧಾನವನ್ನು ತೋರದೆ, ಅಂದರೆ ದುರ್ಯೋಧನ ಆಜ್ಞೆ ಮಾಡಿದ ತಕ್ಷಣ ತಾನು ಕಿರೀಟವನ್ನು ಕೂಡ ಇಟ್ಟುಕೊಳ್ಳಿಲ್ಲ. ತಲೆಗೂದಲನ್ನು ಕೆದರಿಸಿಕೊಂಡು ಬೀದಿಯಲ್ಲಿ ಅಂತಃಪುರದ ಕಡೆಗೆ ಓಡಿದನು. ಅಂದರೆ ದ್ರೌಪದಿ ಇರುವಂತಹ ಅಂತಃಪುರದ ಕಡೆಗೆ ಆತ ಓಡ್ತಾನೆ. ದ್ರೌಪದಿಯು ಉಳಿದುಕೊಂಡಿರುವಂತಹ ರಾಜಮಂದಿರದ ಬಾಗಿಲಿಗೆ ಬಂದಾಗ ಆ ದುಶ್ಯಾಸನನ ರೌದ್ರತೆಯನ್ನು
ಅನಾಗರಿಕತೆಯನ್ನು ಕಂಡು ದ್ವಾರಪಾಲಕರು ತಡೆಯುತ್ತಾರಂತೆ. ತನ್ನನ್ನು ತಡೆದಂತಹ ಈ ದ್ವಾರಪಾಲಕರನ್ನು ಮೆಟ್ಟಿ ಕಿರುಗತ್ತಿಯಿಂದ ಆತ ತಿವಿತಾನಂತೆ. ದುಶ್ಯಾಸನ ಈ ದುಶ್ಯಾಸನನ ಈ ರೌದ್ರತೆಯನ್ನು ಅನಾಗರಿಕತೆಯನ್ನು ಕಂಡಂತಹ ದ್ವಾರಪಾಲಕರು ತಡೆದಾಗ ಅವರನ್ನು ಮೆಟ್ಟಿ ಕಿರುಗತ್ತಿಯಿಂದ ತಿವಿಯುತ್ತಾನಂತೆ. ದುಶ್ಯಾಸನನ ಈ ರೌದ್ರತೆಯನ್ನು ಕಂಡಂತಹ ದ್ರೌಪದಿಯರ ಸಖಿಯರು ಅದನ್ನು ನೋಡಿ ಹೆದರಿಕೊಂಡು ಆಕೆಯ ಹಿಂದೆ ಅಡಗಿಕೊಳ್ತಾರೆ. ದ್ರೌಪದಿಯ ಹಿಂದೆ ಅವರು ಹೆದರಿಕೆಯಿಂದ ಭಯದಿಂದ ಅಡಗಿಕೊಳ್ಳುತ್ತಾರಂತೆ. ಅದು ಹೇಗೆ ಇತ್ತು ಅಂದರೆ, ರಾಹು ಚಂದ್ರನನ್ನು ಹಿಡಿದುಕೊಳ್ಳಲು ಹವಣಿಸುವಂತೆ ದುಶ್ಯಾಸನನು ದ್ರೌಪದಿಯನ್ನು ಹಿಡಿಯಲು ಆತುರಪಟ್ಟನು. ಬಂದನವನಂಬುಜಾಕ್ಷಿ ಇದಿರಲಿ ನಿಂದನ್ ಎಲೆಗೆ ಗರುವತನವಿದು ಹಿಂದೆ ಸಲುವುದು ಸಲ್ಲದಿದು ಕುರುರಾಜ ಭವನದಲ್ಲಿ ಇಂದು ಮೆರೆವರೆ ತಮ್ಮ ತೊತ್ತಿರ ಮುಂದೆ ಮೆರೆ ನಡೆ ಮಂಚದಿಂದ ಇಳಿ ಎಂದು ಜರಿದನು ಕೌರವಾನುಜನ ಮಹಾಸತಿಯ. ಅವನ್ ಅಂಬುಜಾಕ್ಷಿಯ ಇದಿರಲ್ ಬಂದನ್. ಅವನು ಅಂಬುಜಾಕ್ಷಿ ಅಂದರೆ ಈ ದ್ರೌಪದಿಯ ಎದುರಿಗೆ ಬಂದು ನಿಂತುಕೊಂಡು ಹೀಗೆ ಹೇಳುತ್ತಾನೆ, ನಿಂದನ್ ಎಲೆಗೆ ಗರ್ವತನದ ಇದು ಹಿಂದೆ ಸಲುವುದು ಅಂದರೆ ಎಲೆ ದ್ರೌಪದಿಯೇ, ನಿನ್ನ ಹಿರಿತನದ ಸೊಕ್ಕು ಹಿಂದೆ ಇಂದ್ರಪ್ರಸ್ಥದಲ್ಲಿದ್ದಾಗ ನಡೆಯುತ್ತಾ ಇತ್ತು. ಆದರೆ ಇಂದು ನೀನು ಕುರುರಾಜನಾದ ದುರ್ಯೋಧನನ ಅರಮನೆಯಲ್ಲಿ ನೀನು ತೊತ್ತಿನವಳು. ಇದು ಈಗ ದುರ್ಯೋಧನ ಅರಮನೆಯಲ್ಲಿ ನಡೆಯುವುದಿಲ್ಲ. ಇಂದು ನೀನು ಮೆರೆದಾಡುವುದಾದರೆ ನಮ್ಮ ಸೇವಕರಾಗಿರುವ ಪಾಂಡವರ ಮುಂದೆ ಮೆರೆದಾಡು, ನಡೆ ಮಂಚದಿಂದ ಇಳಿ ಎಂದು ದುರ್ಯೋಧನನ ತಮ್ಮನಾದ ದುಶ್ಯಾಸನ ಮಹಾಸತಿ ಎನಿಸಿರುವ ದ್ರೌಪದಿಯನ್ನು ನಿಂದಿಸ್ತಾನೆ. ಅಂದರೆ ದುಶ್ಯಾಸನ ದೃಷ್ಟಿಯಲ್ಲಿ ಈಗ ಆಕೆ ಮಹಾರಾಣಿಯಲ್ಲ, ಆಕೆ ಪಾಂಡವರ ಹೆಂಡತಿಯಾಗಿದ್ದರೂ ಕೂಡ ತಾನು ಅವಳಿಗೆ ಮರ್ಯಾದೆಯನ್ನು ಕೊಡಬೇಕಾಗಿಲ್ಲ. ಯಾಕೆಂದರೆ ಅವಳನ್ನು ಪಾಂಡವರು ಪಣಕ್ಕೆ ಇಟ್ಟು ಸೋತಿದ್ದಾರೆ, ಹಾಗಾಗಿ ಅವಳು ತಮ್ಮ ದಾಸಿಯಾಗಿದ್ದಾಳೆ. ಹೀಗಂತ ದುಶ್ಯಾಸನ ಅತ್ಯಂತ ಹೀನವಾಗಿ ಆಕೆಯೊಂದಿಗೆ ವ್ಯವಹರಿಸ್ತಾನೆ. ಆಕೆ ಇಂದ್ರಪ್ರಸ್ಥದಲ್ಲಿ ರಾಣಿಯಾಗಿ ಇದ್ದಾಗ ಆಕೆ ಹೊಂದಿದಂತಹ ಅಧಿಕಾರ ಇರ್ಬೋದು, ಹಿರಿತನ ಇರ್ಬೋದು, ಮೇಲ್ಮೈಗಳನ್ನು ಎಲ್ಲವನ್ನೂ ಕೂಡ ಅವನು ಈ ಮೂಲಕ ಅವಳನ್ನು ಅವಹೇಳನ ಮಾಡ್ತಾ ಇದ್ದಾನೆ. ಇಂದು ಎಲ್ಲವನ್ನೂ ಕೂಡ ಪಾಂಡವರು ಕಳೆದುಕೊಂಡಿದ್ದಾರೆ, ಹಾಗಾಗಿ ನೀನು ರಾಣಿಯಾಗಿ ಮೆರೆಯಲಿಕ್ಕೆ ಯೋಗ್ಯಳಾದವಳಲ್ಲ. ಪಾಂಡವರು ದ್ಯೂತದಲ್ಲಿ ಸೋತಿದ್ದಾರೆ, ಅವರು ಎಲ್ಲವನ್ನು ಕಳ್ಕೊಂಡಿದ್ದರಿಂದ ಈಗ ಆಳುಗಳಾಗಿ ಬಿಟ್ಟಿದ್ದಾರೆ. ನೀನು ನಮ್ಮ ದಾಸಿಯಾಗಿದ್ದಿ. ನಿನಗೆ ದರ್ಪವನ್ನು ತೋರಿಸುವುದಾದರೆ, ನೀನಂದು ಇಂದ್ರಪ್ರಸ್ಥದಲ್ಲಿ ಯಾವ ರೀತಿ ದರ್ಪವನ್ನು ತೋರಿಸಿದ್ಯೋ ಆ ದರ್ಪವನ್ನು ನೀನು ತೋರಿಸುವುದಾದರೆ ನಮ್ಮ ಆಳುಗಳಾಗಿರುವಂತಹ ಪಾಂಡವರ ಮುಂದೆ ತೋರಿಸು, ನಡೆ ಮಂಚದಿಂದ ಇಳಿ ಅಂತ ಅವಳನ್ನು ಅವಮಾನಿಸ್ತಾನೆ. ಆಗ ದ್ರೌಪದಿ ಹೀಗೆ ಹೇಳುತ್ತಾಳೆ, ಜನಪನ ಅನುಜನು ನೀನು ಎನಗೆ ಮೈದುನನು, ನೀನೆನಗೆ ಮೈದುನನ ತಪ್ಪೇನು, ಯಮನಂದನನು ಸೋಲಲಿ ನನ್ನ ಪ್ರಶ್ನೆಗೆ ಕೊಡಲಿ ಮರು ಮಾತ ಅನುಜ ಕೇಳೈ, ಪುಷ್ಪವತಿ ತಾನೆನಗೆ ರಾಜಸಭಾ ಪ್ರವೇಶವು ಉಚಿತವಲೆ ಹೇಳೆನಲು ಖಳರಾಯ ಕತಿಗೊಂಡ. ಅಂದರೆ ಅವಳು ಹೇಳ್ತಾಳೆ, ದ್ರೌಪದಿ ಹೇಳ್ತಾಳಂತೆ, ನೀನು ಜನಪನ ಅನುಜನು, ನೀನು ರಾಜನಾದಂತಹ ದುರ್ಯೋಧನನ ಸಹೋದರ, ಸಂಬಂಧದಲ್ಲಿ ನೀನು ನನಗೆ ಮೈದುನನಲ್ಲ, ತಪ್ಪೇನು, ನೀನು ಮೈದುನನಾಗಿದ್ದೆ, ಇದರಲ್ಲಿ ತಪ್ಪೇನಿದೆ. ಧರ್ಮರಾಯನು ದ್ಯೂತದಲ್ಲಿ ಸೋಲಲಿ, ಮೊದಲು ನನ್ನ ಪ್ರಶ್ನೆಗೆ ಸಮರ್ಪಕವಾದಂಥ ಉತ್ತರವನ್ನು ಕೊಡಲಿ. ನನ್ನ ಹತ್ತಿರ ಪ್ರಶ್ನೆಗಳಿವೆ, ಅದಕ್ಕೆ ಉತ್ತರವನ್ನು ಕೊಡಲಿ. ತಮ್ಮ ದುಶ್ಯಾಸನನೇ ಕೇಳು, ನಾನು ಪುಷ್ಪವತಿಯಾಗಿದ್ದೇನೆ. ಪುಷ್ಪವತಿಯಾಗಿರುವುದಂದರೆ ಋತುಮತಿ ಆಗಿದ್ದಾಳೆ ಅವಳು. ಸಂಪ್ರದಾಯದ ಪ್ರಕಾರ ನನಗೆ ರಾಜಸಭೆಯ ಪ್ರವೇಶ ಉಚಿತವಲ್ಲ, ಅದು ಸರಿಯಾದದ್ದಲ್ಲ. ಉಚಿತವಲ್ಲವೇ ಹೇಳು ಅಂತ ಅವನ ಹತ್ತಿರವೇ ಹೇಳ್ತಾಳೆ ಎಂದು ದ್ರೌಪದಿ ಹೇಳಿದಾಗ ದುಶ್ಯಾಸನ ದ್ರೌಪದಿಯ ಮೇಲೆ ಸಿಟ್ಟುಕೊಳ್ತಾನೆ. ಅಂದರೆ ನಿಜವಾಗಿ ನೋಡಲಿಕ್ಕೆ ಹೋದರೆ ದುಶ್ಯಾಸನ ಧರ್ಮರಾಯನಿಗೆ ತನ್ನ ಗಂಡನಿಗೆ ತಮ್ಮನಾಗಿದ್ದಾನೆ, ಹಾಗಾಗಿ ದ್ರೌಪದಿಗೆ ಮೈದುನನಾಗಿದ್ದಾನೆ. ಇನ್ನೊಂದು ಕಡೆಗೆ ಅವನು ರಾಜನಾದಂತಹ ದುರ್ಯೋಧನಿಗೆ ಮಾತ್ರವಲ್ಲ, ಧರ್ಮರಾಯನಿಗೂ ಕೂಡ, ಅಂದರೆ ತನ್ನ ಗಂಡಂದಿರಿಗೂ ಕೂಡ ಆತ ಸಹೋದರನೇ ಆಗಿದ್ದಾನೆ. ಹಾಗಾಗಿ ಘನತೆಯಿಂದ ಗೌರವದಿಂದ
ನೀನು ನಡೆದುಕೊಳ್ಳಬೇಕಾದದ್ದು ನಿನ್ನ ಒಂದು ಧರ್ಮ ಅನ್ನೋದನ್ನು ಇಲ್ಲಿ ದ್ರೌಪದಿ ಆತನಿಗೆ ಸೂಚಿಸ್ತಾಳೆ. ದ್ಯೂತದಲ್ಲಿ ಸೋಲು ಗೆಲುವು ಅದರ ಬಗ್ಗೆ ಧರ್ಮರಾಯ ಉತ್ತರ ಕೊಡಲಿ ಅನ್ನೋದನ್ನು ಅವಳು ಹೇಳ್ತಾಳೆ. ತನಗೆ ಕೆಲವೊಂದು ತನ್ನಲ್ಲಿ ಪ್ರಶ್ನೆಗಳಿವೆ, ಅದಕ್ಕೆ ತನಗೆ ಉತ್ತರ ಬೇಕಾಗಿದೆ. ಮೊದಲನೇದಾಗಿ ನೀನು ಆ ಧರ್ಮರಾಯ ನನ್ನ ಪ್ರಶ್ನೆಗಳಿಗೆ ಸರಿಯಾದಂತಹ ಒಂದು ಉತ್ತರವನ್ನು ಕೊಡಬೇಕು. ಆತನಿಂದ ಉತ್ತರ ಸಿಗದೆ ನಾನು ಅರಮನೆಗೆ ಬರುವ ಹಾಗಿಲ್ಲ. ಅಲ್ಲದೆ ಇನ್ನೊಂದು ಕಾರಣವೂ ಇದೆ. ನಾನು ಈಗ ಋತುಮತಿಯಾಗಿರುವುದರಿಂದ ರಾಜಸಭೆಯ ಪ್ರವೇಶ ನನಗೆ ಉಚಿತವಲ್ಲ, ಅದು ಅನುಚಿತವಾಗಿದೆ. ಇದನ್ನೆಲ್ಲ ತಿಳಿದಿರುವಂತಹ ನೀನು ನನ್ನನ್ನು ರಾಜಸಭೆಗೆ ಕರೆದೊಯ್ಯುವಂಥ ಸಾಹಸವನ್ನು ಮಾಡಬೇಡ ಅಂತ ಇಲ್ಲಿ ದ್ರೌಪದಿ ಹೇಳ್ತಾಳೆ. ಮುಂದಿನ ಭಾಗವನ್ನು ಗಮನಿಸಿ. ಎಲ್ಲಿಯದು ದುಷ್ಪ್ರಶ್ನೆ ಮರುಮಾತೆಲ್ಲಿಯದು, ನೀ ಪುಷ್ಪವತಿಯಾಗಿಯೂ ಅಲ್ಲಿ ಫಲವತಿಯಾಗು ನಡೆ. ಕುರುರಾಯ ಭವನದಲ್ಲಿ ಖುಲ್ಲರೈವರು ತಮ್ಮ ಸೋತರು, ಬಲ್ಲವಿಕೆಯುಚಿತವದು ಮೌಳಿಯನಲ್ಲಿ ತೋರಾ ಎನ್ನುತ್ತ ತಪ್ಪಿದನ ಹಹ ಸಿರಿಮುಡಿಗೆ. ಅಂದರೆ ಇಲ್ಲಿ ದುಷ್ಟ ಪ್ರಶ್ನೆ ಎಲ್ಲಿಯದು ಮರುಮಾತು, ನೀನು ಪುಷ್ಪವತಿಯಾಗು, ಹೌದು ನಡೆ, ಅಲ್ಲಿ ಕುರುರಾಜ ಭವನದಲ್ಲಿ ಫಲವತಿಯಾಗು. 5 ಖುಲ್ಲರು ಸೋತು ಹೋಗಿದ್ದಾರೆ, ಮೌಳಿಯನಲ್ಲಿ ಬಲ್ಲವಿಕೆಯ ಉಚಿತವನ್ನು ತೋರಾ ಎನ್ನುತ್ತಾ ಆತ ಆಕೆಯ ಸಿರಿಮುಡಿಗೆ ತಪ್ಪಿದನು. ಅಂದರೆ ನೀನು ಕೆಟ್ಟ ಪ್ರಶ್ನೆಯನ್ನು ಕೇಳಕೂಡದು, ನನ್ನ ಆಜ್ಞೆಗೆ ಪ್ರತ್ಯುತ್ತರವನ್ನು ಕೊಡಬಾರದು. ನೀನೀಗ ಪುಷ್ಪವತಿ ಆಗಿರ್ಬೋದು, ದುರ್ಯೋಧನನ ಅರಮನೆಗೆ ನಡೆದು ಅಲ್ಲಿ ನೀನು ಫಲವತಿಯಾಗು. ಅಂದರೆ ಅನುಚಿತವಾದಂತಹ ಮಾತನ್ನು ಇಲ್ಲಿ ಹೇಳ್ತಾನೆ. ಅಲ್ಲಿ ನೀನು ಫಲವತಿ ಅಂದರೆ ಗರ್ಭಿಣಿ, ಅಲ್ಲಿ ನೀನು ಫಲವತಿಯಾಗು. ಅಲ್ಪರಾದಂತಹ 5 ಮಂದಿ ಪಾಂಡವರು, ನಿನ್ನ ಗಂಡಂದಿರಾದಂತಹ ಪಾಂಡವರು ದ್ಯೂತವನ್ನು ಆಡಿ ಸೋತಿದ್ದಾರೆ. ಅದರ ಬಗ್ಗೆ ತಿಳಿಯಬೇಕಾದುದನ್ನು ಮತ್ತು ಉಚಿತ ಅನುಚಿತಗಳನ್ನು ರಾಜನಾದಂತಹ ದುರ್ಯೋಧನಲ್ಲಿ ಹೋಗಿ ಕೇಳಿ ತಿಳಿದುಕೋ ಎನ್ನುತ್ತಾ ದ್ರೌಪದಿಯ ಸಂಪದ್ಭರಿತವಾದ ಪವಿತ್ರವಾದಂತಹ ಆ ಸಿರಿಮುಡಿಗೆ ಅಂದರೆ ಆ ಕೂದಲಿಗೆ ಕೈ ಇಕ್ಕಲು ಮುಂದಾಗಿ ತನ್ನ ಶಿಷ್ಟಾಚಾರವನ್ನು ಆತ ಮರೆಯುತ್ತಾನಂತೆ, ಮೀರುತ್ತಾನೆ. ಹೇಳ್ತಾನೆ, ನಾನು ಯುವರಾಜನಾಗಿದ್ದೇನೆ, ನೀನು ದಾಸಿಯಾಗಿದ್ದೆ, ಹಾಗಾಗಿ ನೀನು ಯಾವುದೇ ಪ್ರಶ್ನೆಯನ್ನು ಕೇಳಲಿಕ್ಕಿಲ್ಲ. ನೀನು ನನ್ನಲ್ಲಿ ಉಚಿತವಲ್ಲದಂತಹ ಕೆಟ್ಟ ಪ್ರಶ್ನೆಗಳನ್ನು ನೀನು ಕೇಳಬಾರದು. ನನ್ನ ಆಜ್ಞೆಯನ್ನು ನೀನು ಪಾಲಿಸುವುದಷ್ಟೇ ನಿನ್ನ ಕೆಲಸ. ಅದೇನಿದ್ರೂ ಕೂಡ ನಿನ್ನ ಈ ಒಂದು ಅಧಿಕಾರ ಹಿಂದೆ ನಡೆದಿರ್ಬೋದು, ಆದರೆ ಈಗ ನೀನು ರಾಣಿಯ ಪಟ್ಟವನ್ನು ಕಳೆದುಕೊಂಡು ದಾಸಿಯಾಗಿದ್ದಿ. ದಾಸಿಯಾದವಳು ಹೇಗೆ ಇರಬೇಕು ಅದೇ ರೀತಿಯಾಗಿ ಇರಬೇಕು. ನೀನು ಅದನ್ನು ಮೀರಿ ವರ್ತಿಸಬೇಡ. ನೀನೀಗ ಋತುಮತಿಯಾಗಿರ್ಬೋದು, ಅಲ್ಲಿ ಫಲವತಿಯಾಗು. ನಿನ್ನ ಗಂಡಂದಿರು ಏನಿದ್ರೂ ಕೂಡ ದ್ಯೂತವನ್ನು ಆಡಿ ಎಲ್ಲವನ್ನೂ ಕೂಡ ಕಳೆದುಕೊಂಡಿದ್ದಾರೆ. ಹಾಗಾಗಿ ನೀನು ನನಗೆ ಪ್ರಶ್ನೆಯನ್ನು ಹಾಕಲಿಕ್ಕಿಲ್ಲ. ನೀನು ದಾಸಿಯಾದವಳು, ನೀನು ನಾನು ಏನು ಹೇಳ್ತೇನೋ ಅದರ ವಿರುದ್ಧವಾಗಿ ಮಾತನಾಡಲಿಕ್ಕಿಲ್ಲ ಅಂತ ಹೇಳಿ ಆಕೆ ಆ ಸಂಪದ್ಭರಿತವಾದಂತಹ ಆ ಒಂದು ಮುಡಿಗೆ ಕೂದಲಿಗೆ ಕೈ ಹಾಕ್ತಾನೆ. ಅಂದರೆ ಇಲ್ಲಿ ದುಶ್ಯಾಸನ ದ್ರೌಪದಿಯು ತನ್ನ ಅಣ್ಣಂದಿರ ಹೆಂಡತಿ, ಸಂಬಂಧದಲ್ಲಿ ಆಕೆ ಅತ್ತಿಗೆಯಾಗಿದ್ದವಳು, ಅದರ ಜೊತೆಯಲ್ಲೇ ತಾಯಿಯ ಹಾಗೆ ಇದ್ದವಳು. ಇಂದ್ರಪ್ರಸ್ಥದ ಮಹಾರಾಣಿಯಾದಂತಹ ಆಕೆಯನ್ನು ಯಾವ ರೀತಿ ಮಾತನಾಡಿಸಬೇಕು ಅದೇ ರೀತಿಯಲ್ಲಿ ಆಕೆಯ ಕೂದಲಿಗೆ ಕೈ ಹಾಕಬಾರದು ಅನ್ನುವಂಥದ್ದು ಆತನಿಗೆ ಯಾವುದೂ ಕೂಡ ತಿಳಿಯದೇ ಇರುವಂಥ ಒಂದು ಅಜ್ಞಾನಿಯ ಹಾಗೆ ಆತ ವರ್ತಿಸ್ತಾನೆ, ಅನಾಗರಿಕನ ಹಾಗೆ ಆತ ವರ್ತಿಸ್ತಾನೆ. ಮುಂದಿನ ಪದ್ಯ ಭಾಗವನ್ನು ಗಮನಿಸಿ. ಆ ಮಹೀಶ ಕ್ರತು ವರದುಳ್ ಉದ್ದಾಮ ಮುನಿಜನ ರಚಿತ ಮಂತ್ರಸ್ತೋಮ ಪುಷ್ಕರ ಪೂತ ಪುಣ್ಯ ಜಲ ಅಭಿಷೇಚನದ ಶ್ರೀಮುಡಿಗೆ ಕೈ ಇಕ್ಕಿದನು. ವರಕಾಮಿನಿ ನಿರುರುಂಬವು ಅಲ್ಲಲ್ಲಿ ಅಕಟ ಅಕಟ ಮಹಾಸತಿ ಶಿವ ಶಿವ ಎಂದು ಒದರಿತು. ಮಹೇಶ ಅಂದರೆ ರಾಜ, ಕ್ರತುವರದೊಳ್ ಅಂದರೆ ಯಜ್ಞದಲ್ಲಿ, ಉದ್ದಾಮ ಮುನಿಜನ ಅಂದರೆ ಶ್ರೇಷ್ಠರಾದಂತಹ ಮುನಿಗಳ ಸಾಧಕ ಮುನಿಗಳಿಂದ ಕೂಡಿದಂತಹ ರಚಿತ ಕೂಡಿದಂತಹ ಮಂತ್ರಸ್ತೋಮ ಮಂತ್ರಘೋಷ, ಪುಷ್ಕರಪೂತ ಅಂದರೆ ಶುದ್ಧವಾದಂತಹ ತಾವರಿಯಿಂದ ಕೂಡಿದಂತಹ, ಜಲಾಭಿಷೇಚನ ಅಂದರೆ ಮಂತ್ರೋದಕದ ಪ್ರೋಕ್ಷಣೆ, ತೀರ್ಥ ಪ್ರೋಕ್ಷಣೆ, ಶ್ರೀಮುಡಿ ಅಂದರೆ ಸಂಪದ್ಭರಿತವಾದಂತಹ ಮುಡಿ. ಅಂದರೆ ಇಲ್ಲಿ ಭರತಖಂಡದ ವಿವಿಧ ಪುಣ್ಯ ನದಿಗಳ ಪುಣ್ಯ ಜಲದಿಂದ ಅಭಿಷೇಕಗೊಂಡು ಪವಿತ್ರವಾದಂತಹ ದ್ರೌಪದಿಯ ಮುಡಿ, ಇದಕ್ಕೆ ಕೈ ಹಾಕುವಂಥದ್ದು. ವರಕಾಮಿನಿ ನಿಕುರುಂಬ ಅಂದರೆ
ಚೆಲುವೆಯರ ಸಮೂಹ, ಸಖ್ಯರ ಸಮೂಹದಲ್ಲಿ ಇರುವಂತಹ ಮಹಾಸತಿ ಪಾರ್ವತಿಯ ಹಾಗೆ ಇರುವಂತಹ ಒಂದು ದ್ರೌಪದಿಯ ಮುಡಿಗೆ ಕೈ ಹಾಕಿದ ಅಂತ ಒದರಿತು ಬೊಬ್ಬಿಟ್ಟಿತು. ಅಂದರೆ ಭರತಖಂಡದ ರಾಜ ಮಹಾರಾಜರು ಅಂದರೆ ಪಾಂಡವರು ಯಾವ ರೀತಿ ಆಕೆಯ ಕೂದಲಿಗೆ, ಅಂದರೆ ಆ ಕೂದಲು ಹೇಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ಕವಿ ಹೇಳ್ತಾರೆ. ಭರತಖಂಡದ ರಾಜ ಮಹಾರಾಜರೆಲ್ಲರನ್ನು ಕೂಡಿಕೊಂಡು ಪಾಂಡವರು ಕೈಗೊಂಡಂತಹ ರಾಜಸೂಯ ಯಾಗ, ಆ ರಾಜಸೂಯ ಯಾಗದಲ್ಲಿ ಶ್ರೇಷ್ಠರಾದಂತಹ ಮುನಿಗಳು, ಸಾಧಕರು ಸೇರಿಕೊಂಡು ಮಂತ್ರಘೋಷಗಳ ಮೂಲಕ ಇಡೀ ಭರತಖಂಡದ ಪುಣ್ಯ ನದಿಗಳಿಂದ ತರಿಸಿಕೊಂಡಂತಹ ತೀರ್ಥ ಜಲವನ್ನು ತಾವರೆ ಹೂವುಗಳ ಮೂಲಕ ಧರ್ಮರಾಯ ದ್ರೌಪದಿಯರಿಗೆ ಅಭಿಷೇಕ ಮಾಡಿದ್ದರಿಂದ ಶ್ರೀಮುಡಿ ಅನಿಸಿಕೊಂಡಿರುವಂತಹ ದ್ರೌಪದಿಯ ಮುಡಿಗೆ ದುಶ್ಯಾಸನ ಕೈ ಹಾಕಿದನು. ಅದನ್ನು ನೋಡಿದೊಡನೆಯೇ ಆಕೆಯ ಸಖಿಯರೆಲ್ಲರೂ ಕೂಡ ಭಯಭೀತರಾಗಿ ಅಕಟ ಮಹಾಸತಿ ಶಿವ ಅಂತ ಅವರು ಬೊಬ್ಬೆ ಹಾಕಿದ್ರು. ಆದರೆ ಇಲ್ಲಿ ಶ್ರೀಮುಡಿ ಅನ್ನುವಂಥದ್ದು ಸಾಮಾನ್ಯ ಹೆಂಗಸರ ಮುಡಿಯ ಹಾಗೆ ದ್ರೌಪದಿಯ ಮುಡಿಯಲ್ಲ. ಅದು ಸಾಧಾರಣವಾದ ಮುಡಿಯಲ್ಲ, ಸಾಮಾನ್ಯ ಮುಡಿಯಲ್ಲ. ಅದು ಪಾಂಡವರು ಕೈಗೊಂಡಂತಹ ರಾಜಸೂಯ ಒಂದು ಯಜ್ಞದ ಸಂದರ್ಭದಲ್ಲಿ ಇಡೀ ಭರತಖಂಡದಲ್ಲಿ ಎಷ್ಟು ಪುಣ್ಯ ನದಿಗಳು ಇವೆಯೋ ಆ ಪುಣ್ಯ ನದಿಗಳ ತೀರ್ಥದಿಂದ ಪ್ರೋಕ್ಷಣೆ ಮಾಡಿಸಿಕೊಂಡು ಪವಿತ್ರವೂ ಸಂಪದ್ಭರಿತವೂ ಆಗಿರುವಂತಹ ಶ್ರೀಮುಡಿ ಅಂತ ಅನಿಸಿಕೊಂಡಿದೆ. ಅದು ಸಕಲ ಗೌರವಾದರಗಳಿಗೆ ಪಾತ್ರವಾದಂತಹ ಮುಡಿ. ಅದು ಕೂಡ ಮೇಲಾಗಿ ಹೆಣ್ಣೊಬ್ಬಳ ಘನತೆಯ ಸ್ಥಾನಮಾನಗಳ, ಆಕೆಯ ಮುತ್ತೈದೆತನದ ಹಾಗೆ ಆಕೆಯ ಪರಿಪೂರ್ಣತೆಯ ಸಂಕೇತ. ಅಂತಹ ಮುಡಿಯನ್ನು ಗೌರವಿಸುವುದನ್ನು ಬಿಟ್ಟು ದುಶ್ಯಾಸನ ಅದಕ್ಕೆ ಕೈ ಹಾಕಿ ಸೆಳೆಯಲಿಕ್ಕೆ ಮುಂದಾಗ್ತಾನೆ. ಇದು ಆತನ ಒಂದು ಅನಾಗರಿಕತೆಯನ್ನು ಗಮನಿಸಬಹುದು. ಅದನ್ನು ಕಂಡಂತಹ ಆಕೆಯ ದ್ರೌಪದಿಯ ಮುಡಿಗೆ ಕೈ ಹಾಕ್ತಾ ಇರುವಂತಹ ದುಶ್ಯಾಸನ, ಇಂತಹ ಆ ಒಂದು ಘಟನೆಯನ್ನು ನೋಡಿದಂತಹ ದ್ರೌಪದಿಯ ಸಖಿಯರು ಅವರು ಅಲ್ಲಿಂದ ಹೆದರಿಕೊಂಡು ಭೀತರಾಗಿ ಅಲ್ಲಿಂದ ಅವರು ಹೊರಟು ಹೋಗ್ತಾರಂತೆ. ಅದು ಕೂಡ ಪಾರ್ವತಿಯನ್ನು ಶಿವನನ್ನು ಮೊರೆ ಹೋಗ್ತಾರೆ, ಅಂದರೆ ಶಿವ ಮತ್ತು ಪಾರ್ವತಿಯನ್ನು ಬೇಡಿಕೊಳ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸ್ಬೋದು. ಬೆದರುಗಂಗಳ ಬಿಟ್ಟ ಮಂಡೆಯ ಹುದಿದ ಹಾಹಾರವದ ತೊಡಕಿದ ಪದಯುಗದ ಮೇಲುದಿನ ಬೀದಿಯ ಧೂಳಿ ಧೂಸರದ ವದನ ಕಮಲದ ಖಳನ ವಾಮಾಂಗದಲ್ಲಿ ಬಾಗಿದ ತನು ಲತೆಯ ವರಸುದತಿ ಬಂದಳು ರಾಜಸಭೆಗೆ ನೃಪಾಲ ಕೇಳೆಂದ. ಅಂದರೆ ಇಲ್ಲಿ ಆ ದುಶ್ಯಾಸನ ದ್ರೌಪದಿಯ ಶ್ರೀಮುಡಿಗೆ ಕೈ ಹಾಕಿ ಎಳೆದುಕೊಂಡು ಬರ್ತಾನೆ, ಅವಳನ್ನು ಆ ಅರಮನೆಗೆ ಆಕೆಯನ್ನು ಎಳೆದುಕೊಂಡು ಬರ್ತಾ ಇದ್ದಾನೆ. ಈ ಪದ್ಯ ಭಾಗದಲ್ಲಿ ನೃಪಾಲ ಕೇಳಿಂದ ಅನ್ನುವಂಥದ್ದನ್ನು ನೀವು ಗಮನಿಸಬೇಕು. ನೃಪಾಲ ಅಂದರೆ ರಾಜ. ಇಲ್ಲಿ ಈ ಕಥೆಯನ್ನು ಜನಮೇಜಯನಿಗೆ ವೈಶಂಪಾಯನ ಮುನಿಗಳು ಹೇಳುವಂಥದ್ದು. ಈ ಕಥೆಯನ್ನು ಅಂದರೆ ಜನಮೇಜಯ ಅನ್ನುವವನು ಪಾಂಡವರ ಮರಿಮಗನಾಗಿದ್ದಾನೆ. ಪಾಂಡವರ ಮೊಮ್ಮಗನಾದಂತಹ ಅಭಿಮನ್ಯು ಅರ್ಜುನ ಮತ್ತು ಸುಭದ್ರೆಯರ ಮಗ. ಅಭಿಮನ್ಯುವಿನ ಮಗ ಪರೀಕ್ಷಿತ, ಈತನ ಮಗ ಜನಮೇಜಯ. ಈತ ತನ್ನ ಪೂರ್ವಜರ ಅಂದರೆ ತನ್ನ ಹಿಂದಿನವರ ಕಥೆಯನ್ನು ತಿಳಿದುಕೊಳ್ಳುವಂತಹ ಹಂಬಲದಲ್ಲಿದ್ದಾಗ ವೈಶಂಪಾಯನ ಮುನಿಗಳು ಆತನಿಗೆ ಪಾಂಡವರ ಕಥೆಯನ್ನು ವಿವರಿಸ್ತಾರೆ. ಹಾಗಾಗಿ ನೀವು ಗಮನಿಸಿರ್ಬೋದು, ಎಲ್ಲ ಜನಮೇಜಯ ರಾಜನೇ ಕೇಳು ಅನ್ನುವಂಥದ್ದನ್ನು ನೀವು ಪ್ರತಿಯೊಂದು ಪದ್ಯ ಭಾಗದಲ್ಲಿ ನೀವು ಗಮನಿಸಿರ್ಬೋದು. ಇಲ್ಲಿ ಈ ಪದ್ಯ ಭಾಗದಲ್ಲಿ ಅಂದರೆ ದ್ರೌಪದಿಯನ್ನು ದುಶ್ಯಾಸನ ಎಳೆದುಕೊಂಡು ಹೋಗುವಂತಹ ಸಂದರ್ಭ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ನೀವು ನೋಡಿ. ಬೆದರು ಕಂಗಳ ಅಂದರೆ ಹೆದರಿಸುವಂತಹ ಕಣ್ಣುಗಳ, ಕಿರೀಟ ಅಥವಾ ಪೇಟವಿಲ್ಲದೆ ಕೂದಲು ಕೆದರಿಕೊಂಡಂತಹ ತಲೆಯ, ಜೋರಾಗಿ ಬೊಬ್ಬಿಡ್ತಾ ಆವೇಶದಿಂದ ದೇಹದ ಸ್ಥಿಮಿತವನ್ನು ಕಳೆದುಕೊಂಡು ಅಡ್ಡಾದಿಡ್ಡಿಯಾಗಿ ಹೆಜ್ಜೆ ಇಡುತ್ತಾ ಬೀದಿ ಉದ್ದಕ್ಕೂ ತನ್ನ ಉತ್ತರೀಯವನ್ನು ಹರಡಿಕೊಂಡಿದ್ದರಿಂದ ಎದ್ದಂತಹ ಧೂಳು ಮುಸುಕಿಕೊಂಡು ಕಂದುಗಟ್ಟಿದ ಮುಖದ ದುಷ್ಟನಾದಂತಹ ದುಶ್ಯಾಸನನ ಎಡಭಾಗದಲ್ಲಿ ಅವಮಾನದಿಂದ ಹಿಂಸೆಗಳಿಂದ ಕುಂದಿ ಹೋಗಿ ಮಹಾಪತಿವ್ರತೆಯಾದ ದ್ರೌಪದಿಯು ದುರ್ಯೋಧನನ ರಾಜಸಭೆಗೆ ಬಂದಳು. ಅಂದರೆ ರಾಣಿಯಾಗಿದ್ದಂತಹ ಈ ದ್ರೌಪದಿಯನ್ನು ದುಶ್ಯಾಸನ ಯಾವ ರೀತಿ ನಡೆಸಿಕೊಂಡು ಬಂದ ಅನ್ನುವಂಥದ್ದನ್ನು
ಇಲ್ಲಿ ನಾವು ಗಮನಿಸ್ಬೋದು. ಅವನು ಹೇಗಿದ್ದ ಅನ್ನುವಂಥದ್ದು. ಅಂದರೆ ಒಬ್ಬ ಅತ್ತಿಗೆಯನ್ನು ಯಾವ ರೀತಿ ರಾಜಸಭೆಗೆ ಹೇಗೆ ಕರ್ಕೊಂಡು ಬರಬೇಕು ಅನ್ನುವಂಥದ್ದು ಗೌರವದಿಂದ ಕರ್ಕೊಂಡು ಬರಬೇಕಾಗಿತ್ತು. ಆದರೆ ಆತ ಆ ಮರ್ಯಾದೆಯನ್ನು ಮೀರಿ, ಅದರ ಘನತೆಯನ್ನು ಮೀರಿ ಅವನು ವರ್ತಿಸ್ತಾನೆ. ದ್ರೌಪದಿಯ ಆ ಮುಡಿಯನ್ನು ಹಿಡಿದುಕೊಂಡು ಅವನು ಅಬ್ಬರಿಸ್ತಾ ಬರ್ತಾನಂತೆ. ಇಡೀ ದುಶ್ಯಾಸನ ಆ ಬೀದಿಯಲ್ಲಿ ಆಕೆಯನ್ನು ಎಳೆದುಕೊಂಡು ಬರ್ತಾನೆ. ಈ ರೀತಿ ಎಳೆದುಕೊಂಡು ಬರುವಾಗ ದ್ರೌಪದಿಗೆ ಸರಿಯಾಗಿ ನಡೆದುಕೊಂಡು ಬರುವುದಕ್ಕೂ ಆಗೋದಿಲ್ಲ. ಅವನು ಎಳೆದುಕೊಂಡೇ ಹೋಗ್ತಾ ಇದ್ದಾನೆ. ಸರಿಯಾಗಿ ನಡೆದು ಬರುವುದಕ್ಕೂ ಕೂಡ ಅವಕಾಶ ಕೊಡದೆ ಅವಮಾನಿಸ್ತಾ ಬಂದದ್ರಿಂದ, ಅದು ಆ ಬೀದಿಯಲ್ಲಿ ಆಕೆಯನ್ನು ಎಳೆದುಕೊಂಡು ಬಂದದ್ರಿಂದ ಆಕೆ ಬಹಳಷ್ಟು ಅಪಮಾನಗೊಂಡಿದ್ದಾಳೆ. ಅದು ಕೂಡ ಅವನು ಯಾವ ರೀತಿ ಇದ್ದ ಅನ್ನುವಂಥದ್ದನ್ನು ನೋಡಬಹುದು ಇಲ್ಲಿ. ಆ ದುಶ್ಯಾಸನ ಅಡ್ಡಾದಿಡ್ಡಿ ಬರ್ತಾ ಇದ್ದಾನೆ. ಆತನು ಉತ್ತರೀಯ ರಸ್ತೆಯಲ್ಲಿ ಬಿದ್ದುಕೊಂಡು ಹೋಗ್ತಾ ಉಂಟು. ಅಂದರೆ ಅವಳನ್ನು ಎಳ್ಕೊಂಡು ಹೋಗುವಾಗ ಆ ಬೀದಿಯ ಧೂಳಿನಲ್ಲಿ ಹೊರಳಾಡ್ತಾ ಇರುವಾಗ ಆತನು ಅದರಿಂದ ಎದ್ದಂತಹ ಧೂಳು ಆತನ ಮುಖವನ್ನು ಮತ್ತಷ್ಟು ರೌದ್ರಗೊಳಿಸ್ತದಂತೆ. ತನ್ನ ಉತ್ತರೀಯ ಬೀದಿಯ ಮಣ್ಣಿನಲ್ಲಿ ಹೊರಳಾಡ್ತಾ ಇದ್ದರೂ ಕೂಡ ಆತ ಅದನ್ನು ಲೆಕ್ಕಿಸುವುದಿಲ್ಲ. ಇನ್ನಷ್ಟು ಆವೇಶಗೊಂಡು ಸಾಧ್ಯವಾದಷ್ಟು ಅವಳನ್ನು ಅವಮಾನಿಸ್ತಾನೆ. ಆ ರೀತಿ ಆಕೆಯನ್ನು ರಾಜಸಭೆಗೆ ಎಳೆದುಕೊಂಡು ಬರ್ತಾನೆ. ಈ ರೀತಿ ದುಶ್ಯಾಸನ ದ್ರೌಪದಿಯ ಶ್ರೀಮುಡಿಗೆ ಕೈ ಹಾಕಿ ಬೀದಿಯಲ್ಲಿ ಆಕೆಯನ್ನು ಎಳೆದುಕೊಂಡು ಅವಮಾನಗೊಳಿಸಿಕೊಂಡು ಬರ್ತಾ ಇರುವಾಗ ಅಲ್ಲಿ ಸೇರಿದಂಥ ಸಭಾಸದರು, ಅಂದರೆ ಅರಮನೆಗೆ ಆಸ್ಥಾನಕ್ಕೆ ಎಳೆದುಕೊಂಡು ಬರ್ತಾನೆ. ಅಲ್ಲಿದ್ದಂತಹ ಸಭೆಯಲ್ಲಿ ಇದ್ದಂತಹ ಜನರು ಅವರು ಈ ರೀತಿ ಹೇಳ್ತಾರೆ. ಈ ಪದ್ಯ ಭಾಗವನ್ನು ಗಮನಿಸಿ. ಅಹಹ ಪಾಂಡವರಾಯ ಪಟ್ಟದ ಮಹಿಳೆಗಿದು ವಿಧಿಯೇ, ಮಹಾಕ್ರತು ವಿಹಿತ ಮಂತ್ರ ಜಲಾಭಿಷಿಕ್ತ ಕಚಾಗ್ರಿಗಿದು ವಿಧಿಯೇ, ಮಿಹಿರ ಬಿಂಬವ ಕಾಣದೀ ನೃಪ ಮಹಿಳೆಗಿದು ವಿಧಿಯೇ, ವಿಧಾತ್ರನ ಕುಹಕವೈಸಲೇ ಶಿವ ಎಂದರು ಸಭಾಸದರು. ಅಂದರೆ ಸಭೆಯಲ್ಲಿದ್ದಂತಹ ಆ ಜನರು, ಅಯ್ಯೋ, ಧರ್ಮರಾಯನ ಪಟ್ಟದ ರಾಣಿಯಾದ ದ್ರೌಪದಿಗೆ ಒದಗಿದಂತಹ ವಿಧಿಯೇ ಇದು. ರಾಜಸೂಯ ಮಹಾಯಾಗದ ಸಂದರ್ಭದಲ್ಲಿ ಭರತಖಂಡದ ಪುಣ್ಯ ನದಿಗಳ ತೀರ್ಥದಿಂದ ಮಂತ್ರಮುಖೇನ ಅಭಿಷೇಕ ಮಾಡಿಸಿಕೊಂಡಂತಹ ಆ ದೀರ್ಘವಾದಂತಹ ಕೇಶವನ್ನು ಹೊಂದಿದ ದ್ರೌಪದಿಗೆ ಇದು ವಿಧಿಯೇ. ಜೀವನದುದ್ದಕ್ಕೂ ಸೂರ್ಯಬಿಂಬವನ್ನೇ ಕಾಣದೆ ಸದಾ ಅರಮನೆಯಲ್ಲಿ ಇರುವಂತಹ ಈ ಕೋಮಲೆಯಾದಂತಹ ರಾಜಕುಮಾರಿ ದ್ರೌಪದಿಗೆ ಇದು ವಿಧಿ. ಅಂದರೆ ರಾಜಬೀದಿಯಲ್ಲಿ ಆಕೆಯನ್ನು ಎಳೆದುಕೊಂಡು ಬರುವಂಥದ್ದಿಲ್ಲಿ ಇದು ನಿಸ್ಸಂದೇಹವಾಗಿಯೂ ವಿಧಿಯ ಮೋಸದ ಆಟವಲ್ಲವೇ ಅಂತ ಸಭಿಕರು ತಮ್ಮಷ್ಟಕ್ಕೆ ಅವರು ನೊಂದುಕೊಳ್ತಾರೆ. ಅಂದರೆ ದ್ರೌಪದಿಯನ್ನು ನೀವು ಗಮನಿಸಬೇಕು. ದ್ರೌಪದಿ ಸಾಮಾನ್ಯ ಹೆಣ್ಣಲ್ಲ, ಸಾಮಾನ್ಯ ಕುಟುಂಬದಿಂದ ಬಂದವಳಲ್ಲ. ಅವಳು ರಾಜವಂಶದಲ್ಲಿ ಹುಟ್ಟಿದವಳು, ರಾಜವಂಶದಲ್ಲಿ ಬೆಳೆದವಳು. ಅವಳು ಸುಖದ ಒಂದು ಸುಪ್ಪತ್ತಿಗೆಯಲ್ಲಿ ಬೆಳೆದವಳು. ಸೂರ್ಯನ ಬಿಸಿಲಿಗೆ ಹಾಕಿ ಬರದೇ ಇದ್ದವಳು, ಅಂದರೆ ಅರಮನೆಯ ಒಳಗೆ ಇದ್ದವಳು. ಅರಮನೆಯ ತಂಪು ವಾತಾವರಣದಲ್ಲಿ, ಅದು ಕೂಡ ಸೇವಕಿಯರಿಂದ ಕೆಲಸವನ್ನು ಮಾಡಿಸಿಕೊಂಡು, ಆ ಸೇವೆಯನ್ನು ಮಾಡಿಸಿಕೊಂಡು ನಲುಗದೇ ಬೆಳೆದವಳು ಅರಮನೆಯಲ್ಲಿ. ಸ್ವಯಂವರದಲ್ಲಿ 5 ಮಂದಿ ಪಾಂಡವರನ್ನು ಗಂಡಂದಿರಾಗಿ ಪಡೆದು ಅನಂತರ ಆಕೆ ಇಂದ್ರಪ್ರಸ್ಥದ ರಾಣಿಯಾದವಳು. ಹೀಗೆ ಪಾಂಡವರಿಗೆ ಪ್ರೇರಕ ಶಕ್ತಿಯಾದವಳು. ಪಾಂಡವರು ತಾವು ಇಂದ್ರಪ್ರಸ್ಥದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ ಮೇಲೆ ರಾಜಸೂಯ ಯಾಗದ ಸಂದರ್ಭದಲ್ಲಿ ಧರ್ಮರಾಯನೊಂದಿಗೆ ಯಜ್ಞದ ಯಜಮಾನಿಕೆಯನ್ನು ವಹಿಸಿದಾಗ ಯಾಗದ ಎಲ್ಲ ಋತ್ವಿಜರು, ಅಂದರೆ ಯಜ್ಞ ಪುರೋಹಿತರಿಂದ ಭರತಖಂಡದ ಪುಣ್ಯ ನದಿಗಳಿಂದ ತರಿಸಿಕೊಂಡಂತಹ ತೀರ್ಥ ಜಲದಿಂದ ತನ್ನ ಕೂದಲನ್ನು ಅಭಿಷೇಕ ಮಾಡಿಸಿಕೊಂಡಂತಹ ಅದೃಷ್ಟವಂತೆ ಎನಿಸಿಕೊಂಡವಳು. ಭರತಖಂಡದ ಯಾವ ರಾಜವಂಶದಲ್ಲಿಯೂ ಕೂಡ ಹುಟ್ಟಿದ ರಾಜಕುಮಾರಿಯರಿಗಾಗಲಿ ಅಥವಾ ಯಾವುದೇ ದೇಶದ ಪಟ್ಟದ ರಾಣಿಯರಿಗಾಗಲಿ ಇಂತಹ ಭಾಗ್ಯ ಲಭಿಸಿರಲಿಲ್ವಂತೆ. ಇಂತಹ ಒಂದು ಅಪೂರ್ವವಾದಂತಹ ಅವಕಾಶವು ದ್ರೌಪದಿಗೆ ಲಭಿಸಿತ್ತು. ಪುಣ್ಯ ನದಿಗಳ ತೀರ್ಥಜಲದಿಂದ ಅಭಿಷೇಕ ಮಾಡಿಸಿಕೊಂಡಂತಹ ಆಕೆಯ ತಲೆಗೂದಲು ಇನ್ನಷ್ಟು ಶ್ರೇಷ್ಠತೆಯನ್ನು ಪಡೆದುಕೊಂಡಿದೆ. ಅಂತಹ ಒಂದು ತಲೆಗೂದಲಿಗೆ ದುಶ್ಯಾಸನ ಕೈ ಹಾಕುವುದರ ಮೂಲಕ ಅವಮಾನಿಸುವಂಥದ್ದು. ಹೀಗೆ ಇಂತಹ ಒಂದು ಅಪಮಾನಕರವಾದಂತಹ, ಮಾನಹಾನಿಕರವಾದಂತಹ ಒಂದು ಸ್ಥಿತಿ ಪ್ರಾಪ್ತವಾಯಿತೆ. ಇದು ವಿಧಿಯ ಮೋಸದ ಆಟವಲ್ಲದೆ ಇನ್ನೇನು ಅಂತ ಒಂದು ದುರ್ಯೋಧನನ ಆಸ್ಥಾನದಲ್ಲಿ ಇದ್ದಂತಹ ಆ ಸಭಿಕರು ತಮ್ಮೊಳಗೆ ನೊಂದುಕೊಳ್ತಾರಂತೆ. ಮುಂದಿನ ಪದ್ಯ ಭಾಗ ಗಮನಿಸಿ. ವನಜಮುಖಿಯಕ್ಕೆಯನು ದುಶ್ಯಾಸನನ ದುರ್ನೀತಿಯನು
ದುರ್ಯೋಧನನ ದುಶ್ಚೇಷ್ಟೆಯನು ಕಂಡು ಭೀಮ ಫಲುಗುಣರು ಮನದೊಳಗೆ ಕೌರವನ ಕರುಳನು ತನಿರ ಕೂತದಲ್ಲಿ ಕುದಿಸಿದರು. ನಿಜ ಜನಿತ ಕರ್ಮ ಕ್ರಮವ ನೆನೆಯುವುದನರಿದನ ಭೂಪ. ಪದ್ಯ ಭಾಗದ ಸ್ವಾರಸ್ಯ ಗಮನಿಸಿ. ವನಜಮುಖಿಯ ಅಕ್ಕೆಯನು, ವನಜಮುಖಿಯಾದಂತಹ, ವನಜಮುಖಿ ಅಂದರೆ ತಾವರೆಯ ಹಾಗೆ ಇರುವಂತಹ ಮುಖವುಳ್ಳವಳು, ಅಕ್ಕೆ ಅಂದರೆ ಅಳಲು, ಆಕೆಯ ದುಃಖ, ಆ ಕೋಮಲೆಯಾದಂತಹ ದ್ರೌಪದಿಯ ದುಃಖವನ್ನು, ದುಶ್ಯಾಸನನ ನೀತಿಗೆಟ್ಟ ವರ್ತನೆಗಳನ್ನು, ಆ ಸಭೆಯಲ್ಲಿರುವಂತಹ ದುರ್ಯೋಧನನ ಕೆಟ್ಟ ಚೇಷ್ಟೆಗಳನ್ನು ನೋಡ್ತಾ ಇದ್ದ ಹಾಗೆ ಭೀಮ ಮತ್ತು ಅರ್ಜುನರ ಕೋಪ ಅವರ ಮೈಯಿಡೀ ವ್ಯಾಪಿಸಿಕೊಳ್ತದಂತೆ. ಮನಸ್ಸಿನಲ್ಲಿಯೇ ದುರ್ಯೋಧನ ಹಾಗೂ ದ್ರೌಪದಿಯನ್ನು, ಆ ದುರ್ಯೋಧನ ಹಾಗೆ ದ್ರೌಪದಿಯನ್ನು ಅವಮಾನಿಸ್ತಾ ಇರುವಂಥ ದುಶ್ಯಾಸನ, ಇವರ ಕರುಳನ್ನು ಕಿತ್ತು ರಕ್ತ ತರ್ಪಣವನ್ನು ಕೊಡುವಷ್ಟು ರೋಷವನ್ನು ಕಾರ್ತಾರಂತೆ ಭೀಮ ಮತ್ತು ಅರ್ಜುನರು. ಧರ್ಮರಾಯ ತನ್ನ ಕರ್ಮಫಲದಿಂದ ಉಂಟಾಗ್ತಾ ಇರುವಂಥ ಈ ಒಂದು ವೈಪರೀತ್ಯಗಳಿಗೆ ತನ್ನ ತಮ್ಮಂದಿರ ಪ್ರತಿಕ್ರಿಯೆಗಳನ್ನು ಆತ ಸೂಕ್ಷ್ಮವಾಗಿ ಅರಿತುಕೊಳ್ಳತೊಡಗಿದನು. ಆ ಭೂಪ ಅಂದರೆ ಇಲ್ಲಿ ಧರ್ಮರಾಯ ತನ್ನ ತಮ್ಮಂದಿರ ಮುಖದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಅವನು ತಿಳ್ಕೊಳ್ತಾನಂತೆ. ಅಂದರೆ ಈ ರೀತಿಯ ವರ್ತನೆಯನ್ನು ಮಾಡ್ತಾ ಇರುವಂತಹ, ಎಳೆದುಕೊಂಡು ಆಕೆಯ ಆ ಶ್ರೀಮುಡಿಗೆ ಕೈ ಹಾಕಿ ಎಳೆದುಕೊಂಡು ಬರ್ತಾ ಇರುವಂತಹ ದುಶ್ಯಾಸನ ಮತ್ತು ಅಲ್ಲಿ ದುರ್ವರ್ತನೆಯನ್ನು ತೋರ್ತಾ ಇರುವಂತಹ ದುರ್ಯೋಧನ, ಹಾಗೆ ಆ ದ್ರೌಪದಿಯ ಅಳಲು, ಆಕೆಯ ದುಃಖ, ಇದೆಲ್ಲವನ್ನು ಅರಿತುಕೊಂಡಂತಹ ಭೀಮ ಮತ್ತು ಅರ್ಜುನ ಅವರಿಬ್ಬರೂ ಕೂಡ ಅವರ ಇಡೀ ಮೈ ಕುದ್ದಿದು ಬರ್ತಾ ಇದೆ ಅಂತೆ. ಅವರ ಕರುಳನ್ನು ತಾನು ಅವಮಾನ ಮಾಡ್ತಾ ಇರುವಂತಹ ಈ ದುಶ್ಯಾಸನ ಮತ್ತು ದುರ್ಯೋಧನರ ಕರುಳನ್ನು ಬಗೆಯುತ್ತಾ ಇರುವ ಹಾಗೆ ಅವರು ಕಲ್ಪಿಸಿಕೊಳ್ತಾರಂತೆ. ಅಂದರೆ ಅಷ್ಟು ಅವರು ರೋಷಗೊಳ್ತಾ ಇದ್ದಾರೆ. ಇದನ್ನು ಅವರ ಅಣ್ಣನಾದಂಥ ಧರ್ಮರಾಯ ತಲೆ ಅಡಿಗೆ ಹಾಕಿ ನೋಡ್ತಾ ಇದ್ದಾನೆ, ಅಂದರೆ ಅದನ್ನು ಅರಿತುಕೊಳ್ತಾ ಇದ್ದಾನೆ. ಅಂದರೆ ಆ ಪ್ರತಿಕ್ರಿಯೆಯನ್ನು ಅರಿತುಕೊಳ್ಳುವುದಂದರೆ ಅವರಿಬ್ಬರಿಗೆ, ಯಾರಿಗೆ ಭೀಮ ಮತ್ತು ಅರ್ಜುನರಿಗೆ ಈ ಸ್ಥಿತಿಯನ್ನು ತಂದಂತಹ ಧರ್ಮರಾಯನ ಮೇಲೆ ಕೂಡ ಅವರಿಗೆ ಆಕ್ರೋಶ ಉಂಟಾಗ್ತದಂತೆ. ಇದೆಲ್ಲವನ್ನು ಹಾಗಾಗಿ ಧರ್ಮರಾಯ ಭೀಮ ಮತ್ತು ಅರ್ಜುನರನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾನೆ ಅನ್ನುವಂಥದ್ದು, ಇದನ್ನು ಗಮನಿಸಿ ಇದನ್ನು ಅರ್ಥ ಮಾಡಿಕೊಳ್ತಾ ಇದ್ದಾನಂತೆ. ಮುಂದಿನ ಪದ್ಯ ಭಾಗ ಗಮನಿಸಿ. ಹುಬ್ಬಿನಲ್ಲಿ ನಿಲ್ಲಿಸಿದನು ಪವನಜನ ಉಬ್ಬಟೆಯನು ಅರ್ಜುನನ ವಿಕೃತಿಯ ನಿಬ್ಬರಾಳಾಪವನು ಧರ್ಮ ರಹಸ್ಯ ನಿಷ್ಠೆಯಲ್ಲಿ ಹಬ್ಬಿದುದು ಭೀಷ್ಮಂಗೆ ಶೋಕದ ಮಬ್ಬು ಗುರು ಗೌತಮರು ವಿದುರನು ಸರ್ಬ ಖೇದಾಂಬುದಿಯೊಳು ಅದ್ದರು ಭೂಪ ಕೇಳೆಂದ. ಪವನಜನ ಉಬ್ಬಟೆ ಅಂದರೆ ಉದ್ವೇಗ, ಪವನಜ ಅಂದರೆ ಭೀಮ. ಪವನಜನ ಉಬ್ಬಟೆಯನ್ನು, ಅರ್ಜುನನ ವಿಕೃತಿ ಅಂದರೆ ವಿಕಾರ ವರ್ತನೆಯನ್ನು, ಹುಬ್ಬಿನಲ್ಲಿ ಅಂದರೆ ದ್ರೌಪದಿಯನ್ನು ಆ ಸ್ಥಾನಕ್ಕೆ ಎಳೆದುಕೊಂಡು ಬಂದಾಗ ದ್ರೌಪದಿಯನ್ನು ರಾಜಸಭೆಯಲ್ಲಿ ಆ ದುರ್ಯೋಧನ ಮತ್ತು ದುಶ್ಯಾಸನಾದಿಗಳು ನಡೆಸಿಕೊಳ್ತಾ ಇರುವಂತಹ ರೀತಿಯನ್ನು ಕಂಡು ಭೀಮನಲ್ಲಿ ಉಂಟಾದಂತಹ ಉದ್ವೇಗವನ್ನು, ಅರ್ಜುನನಲ್ಲಿ ಉಂಟಾದಂತಹ ವಿಕಾರ ವರ್ತನೆಗಳನ್ನು, ಅವರಿಬ್ಬರ ಮಾತುಕತೆಗಳನ್ನು ಧರ್ಮರಾಯ ಧರ್ಮ ಪರಿಜ್ಞಾನದ ನಿಯತ್ತಿನಿಂದ ಹುಬ್ಬಿನ ಮೂಲಕ ತಡೆದನು. ಅಂದರೆ ಭೀಮ ಮತ್ತು ಅರ್ಜುನರು ರೋಷಾವೇಶದಿಂದ ಒಮ್ಮೆಲೆ ಏಳುವಂಥ ಸ್ಥಿತಿಯನ್ನು ಹೊಂದಿದರು. ಹಾಗಾಗಿ ಇಲ್ಲಿ ಹುಬ್ಬಿನಲ್ಲೇ ಆತ ಒಂದು ಸನ್ನೆಯನ್ನು ಮಾಡ್ತಾನೆ, ಅಂದರೆ ತಾಳ್ಮೆಯನ್ನು ತಂದುಕೊಳ್ಳಲಿಕ್ಕೆ ಸನ್ನೆಯನ್ನು ಮಾಡ್ತಾನೆ. ಸಭೆಯಲ್ಲಿ ಆಸೀನರಾಗಿರುವಂತಹ ಭೀಷ್ಮ, ಗುರು ಗೌತಮ, ಮಂತ್ರಿ ವಿದುರ ಇವರೆಲ್ಲರೂ ಈ ಘಟನೆಯನ್ನು ನೋಡಿ ದುಃಖ ಸಾಗರದಲ್ಲಿ ಮುಳುಗಿ ಹೋಗ್ತಾರಂತೆ. ಮುಂದಿನ ಪದ್ಯ ಭಾಗ ಗಮನಿಸಿ. ಇತ್ತಲ್ ಅಬಲೆಯ ವಿಧಿಯ ಕೇಳ್ ಅತಿ ಮತ್ತನೈ ಧೃತರಾಷ್ಟ್ರ ಸುತನ್ ಅವನ ಕೈಯಿಂದ ಆ ಮತ್ತಗಜ ಗಾಮಿನಿಯನ್ ಬಿಡಿಸಿದನ್ ನಿನ್ನನ್ ಒಡ್ಡಿನೆತ್ತ ಸೋತುದು ನೃಪೋತ್ತಮನ್ ಸಲೆ ಮಾರಿದನ್ ಅತ್ತೊಡೆ ಏನಹುದು ಎಲೆಗೆ ನಡೆ ತೊತ್ತಿರ ಹಿಂಡ ಹೋಗು ಎಂದ. ಅಂದರೆ ಇತ್ತಲ್ ಈ ಕಡೆ ರಾಜನ ಆಸ್ಥಾನದಲ್ಲಿ ಅಬಲೆಯಾಗಿರುವಂತಹ ದ್ರೌಪದಿಯ ದುರಾದೃಷ್ಟವನ್ನು ಕೇಳು, ಅಂದರೆ ರಾಜನೇ ಆಕೆಯ ದುರಾದೃಷ್ಟವನ್ನು ಕೇಳು. ಇಲ್ಲಿ ರಾಜನೇ ಅನ್ನುವಂಥದ್ದು ಜನಮೇಜಯ ರಾಜನನ್ನು ಉದ್ದೇಶಿಸಿ ವೈಶಂಪಾಯನ ಮುನಿಗಳು ಹೇಳುವಂಥ ಮಾತು.
ಅಂದರೆ ಈ ಕಡೆ ರಾಜನ ಆಸ್ಥಾನದಲ್ಲಿ ಆ ಅಬಲೆಯಾದ ದ್ರೌಪದಿಯ ದುರದೃಷ್ಟವನ್ನು ಕೇಳು. ಧೃತರಾಷ್ಟ್ರನ ಮಗನಾದಂತಹ ದುರ್ಯೋಧನ ಅತ್ಯಂತ ದುರಹಂಕಾರಿಯಾಗಿ ವರ್ತಿಸ್ತಾ ಇದ್ದಾನೆ. ಅವನು ತನ್ನ ತಮ್ಮನಾದ ದುಶ್ಯಾಸನನ ಕೈಯಿಂದ ದ್ರೌಪದಿಯನ್ನು ಬಿಡಿಸಿದ. ನೆತ್ತದಲ್ಲಿ ನಿನ್ನನ್ನು ಪಣವಾಗಿ ಒಡ್ಡಿ ಧರ್ಮರಾಯಾದಿಗಳು ಸೋತಿದ್ದಾರೆ. ನೆತ್ತಕ್ಕೆ ಪ್ರತಿಯಾಗಿ ಪಣವಾಗಿ ಇಟ್ಟು ನಿನ್ನನ್ನು ಧರ್ಮರಾಯನು ಮಾರಿದ್ದಾನೆ. ಈಗ ನೀನು ಅತ್ತರೆ ಏನು ಪ್ರಯೋಜನವಿದೆ? ನಡೆ, ಈಗ ನೀನು ಸೇವಕಿಯರ ಗುಂಪನ್ನು ಸೇರಿಕೊಳ್ಳು ಅಂತ ಅವನು ಹೇಳ್ತಾನೆ. ದುರ್ಯೋಧನ ನಿನ್ನ ಗಂಡ ಧರ್ಮರಾಯ ನಿನ್ನನ್ನು ದ್ರೌಪದಿಯನ್ನು ಪಣವಾಗಿ ಒಡ್ಡಿ ದ್ಯೂತವನ್ನು ಸೋತಿದ್ದಾನೆ. ದ್ಯೂತ ಸೋತ ಮೇಲೆ ಒಡ್ಡಿದ ಪಣ ತನಗೆ ಸೇರಬೇಕು. ಅದನ್ನು ನಾನು ನನ್ನಿಷ್ಟದ ಹಾಗೆ ನಡೆಸಿಕೊಳ್ಬೋದು ಅಂತ ದುರ್ಯೋಧನ ವಾದ. ಅಂದರೆ ತನಗೆ ಮಾರಿದ್ರಿಂದ, ಆಕೆಯನ್ನು ಪಣಕ್ಕೆ ಇಟ್ಟು ತನಗೆ ಮಾರಿರುವುದರಿಂದ ಆಕೆ ತನ್ನ ಸೇವಕಿಯಾಗಿದ್ದಾಳೆ. ಹಾಗಾಗಿ ಸೇವಕಿಯಾದವಳಿಗೆ ಯಾವುದೇ ಒಂದು ಸ್ಥಾನಮಾನ ಸಲ್ಲುವುದಿಲ್ಲ. ಹಾಗಾಗಿ ದುರ್ಯೋಧನ ಹೇಳ್ತಾನೆ ದ್ರೌಪದಿಗೆ, ನೀನು ಹೋಗಿ ಸೇವಕಿಯರ ಗುಂಪನ್ನು ಸೇರಿಕೋ ಅಂತ, ಅದೇ ನಿನಗೆ ಸರಿಯಾದ ಸ್ಥಾನ ಅಂತ ಈ ರೀತಿ ದುರ್ಯೋಧನ ಆಕೆಯನ್ನು ಹೀನಾಯವಾಗಿ ನಡೆಸಿಕೊಳ್ತಾನೆ. ಮುಂದಿನ ಪದ್ಯ ಭಾಗ ಗಮನಿಸಿ. ಲಲಿತ ಬುದ್ಧಿಗಳು ಈಗ ಲಲನೆಯನ್ನು ನೋಡಿರಿ, ಎಲೆ ಸುಯೋಧನ ಸತಿ ದಿಟ್ಟೆ ಎನ್ನದಿರ್, ರಾಜಸಭೆ ಇದು ದೋಷರಹಿತವಲೆ, ತನ್ನ ಸೋಲಿನ ಬಳಿಕ ಸೋತರೆ ಇದು ಗೆಲುವು ಎಂತುಟು, ಸತ್ ಸಭಾಸದರು ಧರ್ಮಗತಿಯನ್ನು ತಿಳಿದು ಹೇಳಲಿ ಎಂದಳು ಇಂದುಮುಖಿ. ಲಲಿತ ಬುದ್ಧಿಗಳು ಅಂದರೆ ತಿಳಿದವರು, ಪ್ರಾಜ್ಞರಾದವರು, ಮೇಧಾವಿಗಳು. ಈ ಲಲನೆ ಕೇಳ್ತಾಳೆ, ದ್ರೌಪದಿ ಕೇಳ್ತಾಳೆ. ಅಲ್ಲಿ ಆ ದುರ್ಯೋಧನ ಸಭೆಯಲ್ಲಿ ರಾಜಸಭೆಯಲ್ಲಿ ಇರುವಂತಹ ಪ್ರಾಜ್ಞರಾದ ಸಭಿಕರು ನನ್ನನ್ನು, ನನ್ನ ಸ್ಥಿತಿಗತಿಗಳನ್ನು ಒಮ್ಮೆ ನೋಡಿರಿ. ಎಲೆ ಸುಯೋಧನನೇ, ನೀನು ನನ್ನನ್ನು ದುರಹಂಕಾರಿ ಎಂದು ತಿಳಿದುಕೊಳ್ಬೇಡ. ಇದು ಸಾಮಾನ್ಯ ಸಭೆ ಅಲ್ಲ, ಇದು ದೋಷದಿಂದ ಮುಕ್ತವಾದಂತಹ ರಾಜಸಭೆ ಅಲ್ಲವೇ? ಮೊದಲು ಧರ್ಮರಾಯ ತನ್ನನ್ನು ಪಣವಾಗಿ ಒಡ್ಡಿ ಸೋತು ಹೋದ ಮೇಲೆ ನನ್ನನ್ನು ಪಣವಾಗಿ ಒಡ್ಡಿದಾಗ, ಅಥವಾ ಹಾಗೆ ಪಣವಾಗಿ ಒಡ್ಡಿ ಸೋತಾಗ ಅದು ಧರ್ಮಸಮ್ಮತ ಎನಿಸಿಕೊಳ್ಳುತ್ತದೆಯೇ? ಈ ಸಭೆಯಲ್ಲಿ ಧರ್ಮ ಮಾರ್ಗವನ್ನು ಬಲ್ಲ ಪ್ರಾಜ್ಞರಿದ್ದಾರೆ, ಮೇಧಾವಿಗಳಿದ್ದಾರೆ. ಅವರೆಲ್ಲರೂ ಧರ್ಮ ಮಾರ್ಗವನ್ನು ಪರಾಮರ್ಶಿಸಿಕೊಂಡು ನನಗೆ ಉತ್ತರವನ್ನು ಕೊಡಲಿ ಅಂತ ದ್ರೌಪದಿ ಆ ಸಭಾಸದರಲ್ಲಿ ವಿನಂತಿಸಿಕೊಳ್ತಾಳೆ. ಅಂದರೆ ದ್ರೌಪದಿ ಹೀಗೆ ಹೇಳ್ತಾಳೆ, ಯಾವುದೇ ಒಂದು ರಾಜರ ಆಸ್ಥಾನದಲ್ಲಿ ರಾಣಿಯಾದವಳನ್ನು ಈ ರೀತಿಯಾಗಿ ಮಾತ್ರ ಅಲ್ಲ, ಹೆಣ್ಣೊಬ್ಬಳನ್ನು ಅವಮಾನಿಸಿದಂತಹ ಘಟನೆ ಎಲ್ಲಿಯೂ ಕೂಡ ನಡೆದಿಲ್ಲ. ಅಂತಹ ಒಂದು ಘಟನೆ ಈಗ ದುರ್ಯೋಧನನ ಆಸ್ಥಾನದಲ್ಲಿ ನಡೆದಿದೆ. ದ್ರೌಪದಿ ತನ್ನ ಈ ಸ್ಥಿತಿಗೆ ಕಾರಣವಾಗಿರುವಂತಹ ಪಗಡೆಯಾಟದ ಪಣವನ್ನು ಮತ್ತು ಅದರ ಆ ಒಂದು ರೀತಿ ನೀತಿಗಳನ್ನು ಪ್ರಶ್ನಿಸ್ತಾ ಇದ್ದಾಳೆ. ಇಲ್ಲಿ ಪಗಡೆಯ ಆಟದಲ್ಲಿ ಯಾವುದಾದ್ರೂ ವಸ್ತುವನ್ನು ಪಣಕ್ಕೆ ಒಡ್ಡುತ್ತಾರೆ, ಅದು ಸಹಜ. ಆದರೆ ಮನುಷ್ಯರನ್ನು ಒಡ್ಡುವುದು ಸರಿಯೇ? ಹಾಗೆ ಒಡ್ಡಿದರೂ ಕೂಡ ತನ್ನನ್ನು ಮೊದಲು ಪಣವಾಗಿ ಒಡ್ಡಿ ಪಗಡೆಯ ಆಟದಲ್ಲಿ ಸೋತು ಹೋದ ಮೇಲೆ ಅನ್ಯರನ್ನು ಒಡ್ಡುವುದಕ್ಕೆ ಅಧಿಕಾರವಿದೆಯೇ? ಹಾಗೆ ಒಡ್ಡಿದರೆ ಅದು ಧರ್ಮಸಮ್ಮತವೇ? ಇದು ಈ ಪ್ರಶ್ನೆಗಳನ್ನು ದ್ರೌಪದಿ ಕೇಳ್ತಾಳೆ. ಈ ಪ್ರಶ್ನೆಗೆ ದುರ್ಯೋಧನನಾಗಲಿ, ಕರ್ಣನಾಗಲಿ, ಶಕುನಿಯಾಗಲಿ ಈ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡಲಿಕ್ಕೆ ಆಗುವುದಿಲ್ಲ. ಆದರೆ ದುರ್ಯೋಧನ ಸಭೆಯಲ್ಲಿ ಹಿರಿಯರಾದಂತಹ ಧೃತರಾಷ್ಟ್ರ, ಗಾಂಧಾರಿಯರು ಇದ್ದಾರೆ. ಹಾಗೆ ರಾಜಗುರುವಾದಂತಹ ಕೃಪಾಚಾರ್ಯರಿದ್ದಾರೆ. ಬಿಲ್ವಿದ್ಯಾ ಗುರುವಾದಂತಹ ದ್ರೋಣನಿದ್ದಾನೆ. ಪಿತಾಮಹನಾದ ಭೀಷ್ಮನಿದ್ದಾನೆ. ಮಹಾಮೇಧಾವಿ ಎನಿಸಿಕೊಂಡಿರುವಂಥ ಮಂತ್ರಿ ವಿದುರನಿದ್ದಾನೆ. ಇವರಲ್ಲದೆ ಇತರ ಪ್ರಾಜ್ಞರು ಆಸೀನರಾಗಿದ್ದಾರೆ. ಇವರಲ್ಲಿ ಒಬ್ಬರಾದರೂ ಕೂಡ ಧರ್ಮ ಮಾರ್ಗವನ್ನು ಅರಿತುಕೊಂಡು ತನ್ನ ಪ್ರಶ್ನೆಗೆ ಧರ್ಮಸಮ್ಮತವಾದಂಥ ಉತ್ತರವನ್ನು ಕೊಡಬೇಕು ಅಂತ ಇಲ್ಲಿ ದ್ರೌಪದಿ ಕೇಳಿಕೊಳ್ತಾಳೆ. ಆದರೆ ಯಾರಲ್ಲಿಯೂ ಕೂಡ ಉತ್ತರ ಸಿಗುವುದಿಲ್ಲ ಆಕೆಗೆ. ಹಿರಿಯರಿಲ್ಲದ ಸಭೆ ಮನುಷ್ಯರ ನೆರವಿಯದು ಸಭೆಯಲ್ಲ, ಮೂರ್ಖರು ಹಿರಿಯರಲ್ಲ, ಯಥಾರ್ಥ ಭಾಷಣ ಭೀತ ಚೇತನರು, ಹಿರಿಯರಿದೆ ಸಾಮಾಜಿಕರು ಸಚ್ಚರಿತರಿದು. ಸಚ್ಚರಿತದಲ್ಲಿ ಎಲ್ಲ ಧರ್ಮಶಾಸ್ತ್ರದಳು ಸ್ತ್ರೀ ಮತವನ್ನು ಉತ್ತರಿಸಲಾಗದೆ ಎಂದಳು ಇಂದುಮುಖಿ. ಅಂದರೆ ಹಿರಿಯರಿದ್ದಾರೆ, ಇಲ್ಲಿ ಸೇರಿದಂತಹ ನೆರವಿ ಈ ಗುಂಪಿನಲ್ಲಿ ಹಿರಿಯರಾದಂತಹ ಎಲ್ಲವನ್ನೂ ತಿಳಿದಂತಹ ಪ್ರಾಜ್ಞರಿದ್ದಾರೆ. ಹಿರಿಯರು ಇಲ್ಲದೇ ಇರುವಂತಹ ಸಭೆಯನ್ನು ಸಭೆ ಎನ್ನಲಾಗುವುದಿಲ್ಲ. ಅದೊಂದು ಮನುಷ್ಯರ ಗುಂಪು ಅಷ್ಟೇ. ಇಲ್ಲಿ ನೆರೆದಿರುವವರಲ್ಲಿ ಹಿರಿತನವಿಲ್ಲ.
ಅವರು ಹಿರಿಯರಲ್ಲ, ಮೂರ್ಖರು. ಅಂದರೆ ಆ ಸಭೆಯಲ್ಲಿ ಯಾರಲ್ಲಿಯೂ ಕೂಡ ಉತ್ತರ ಸಿಗದೇ ಇದ್ದಾಗ ಯಾರೂ ಕೂಡ ಆಕೆ ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ದ್ರೌಪದಿ ಹೇಳ್ತಾಳೆ, ಹಿರಿಯರು ಇಲ್ಲದೇ ಇರುವಂಥ ಸಭೆ ಎಂದು ಹೇಳಲಾಗುವುದಿಲ್ಲ. ಅದೊಂದು ಮನುಷ್ಯರ ಗುಂಪಷ್ಟೇ. ಇಲ್ಲಿ ನೆರೆದಿರುವವರಲ್ಲಿ ಹಿರಿತನವಿಲ್ಲ. ಅವರು ಹಿರಿಯರಲ್ಲ, ಮೂರ್ಖರು. ಸಂದರ್ಭಕ್ಕೆ ತಕ್ಕಂತೆ ಮಾತನಾಡುವವರು, ಸತ್ಯವನ್ನು ಹೇಳಲು ಧೈರ್ಯವಿಲ್ಲದ ಪುಕ್ಕಲರು. ಇಲ್ಲಿರುವ ಹಿರಿಯರು ಎನಿಸಿಕೊಂಡವರಿಗೆ, ಸಾಮಾಜಿಕರಿಗೆ ಧರ್ಮಶಾಸ್ತ್ರದ ಪ್ರಕಾರ ಸತ್ಯಸಮ್ಮತವಾಗಿ ಸ್ತ್ರೀಯೊಬ್ಬಳ ಸವಾಲಿಗೆ ಸಮರ್ಪಕವಾದಂಥ ಉತ್ತರವನ್ನು ಕೊಡಲು ಸಾಧ್ಯವಿಲ್ಲವೇ? ಸಚ್ಚರಿತ ಒಳ್ಳೆಯ ನಡವಳಿಕೆ, ಸತ್ಯಸಮ್ಮತವಾದಂತಹ ಎಲ್ಲರಿಗೂ ಕೂಡ, ಅಂದರೆ ಇಲ್ಲಿರುವವರಿಗೆ ಈ ಧರ್ಮಶಾಸ್ತ್ರದ ಪ್ರಕಾರ ಸತ್ಯಸಮ್ಮತವಾಗಿ ಸ್ತ್ರೀಯೊಬ್ಬಳ ಸವಾಲಿಗೆ ಉತ್ತರವನ್ನು ಕೊಡಲು ಸಾಧ್ಯವಿಲ್ಲವೇ ಅಂತ ದ್ರೌಪದಿ ಪ್ರಶ್ನಿಸ್ತಾಳೆ. ಆಗ ಅಲ್ಲಿದ್ದಂತಹ ಶಕುನಿ ಈ ರೀತಿ ಹೇಳ್ತಾನೆ, ಅಹುದಲೇ, ಬಳಿಕ ಏನು ದಾಸ್ಯಕ್ಕೆ ವಿಹಿತವಾದುದು ನಿನ್ನ ತನುವಿನಲ್ಲಿ ಆಹಾ ಮನೋವ್ಯಥೆ ಏಕೆ? ರಾಣಿವಾಸ ವೀಧಿಯಲ್ಲಿ ಮಹಿಳೆಯರ ಸೌಖ್ಯದ ರಹಣಿಗೆ ಒಡಂಬಡು, ವಾರಕದಲ್ಲಿ ಅತಿ ಬಹಳ ಭೂಷಣ ಭಾರದಲ್ಲಿ ಮೆರೆ ಎಂದನ್ ಆ ಶಕುನಿ ಈ ರೀತಿ ಹೇಳ್ತಾನೆ, ಹೌದಲ್ಲವೇ? ಬಳಿಕ ಇನ್ನೇನು, ನೀನು ದಾಸ್ಯಕ್ಕೆ ಯೋಗ್ಯಳಾದವಳು, ದಾಸ್ಯಕ್ಕೆ ಚಾಕರಿಗೆ ವಿಹಿತವಾದುದು ನೀನು ಯೋಗ್ಯಳಾದವಳು. ಹಾಗಿರುವಾಗ ತನುವಿನಲಹ, ಅಂದರೆ ನಿನ್ನ ದೇಹದಲ್ಲಿ ಸುಮ್ಮನೆ ಮನೋವ್ಯಥೆಯನ್ನು ಯಾಕೆ ಕಾಣಿಸಿಕೊಳ್ಳುತ್ತೆ? ಮನೋವ್ಯಥೆ ಅಂದರೆ ನೋವು. ನೀನು ಹೋಗಿ ದುರ್ಯೋಧನ ಅಂತಃಪುರದ ಬೀದಿಯಲ್ಲಿ, ಆ ರಾಣಿವಾಸ ವೀಧಿ ಅಂದರೆ ದಾರಿ, ರಾಣಿವಾಸದ ಬೀದಿಯಲ್ಲಿ ಸದಾ ಓಡಾಡಿಕೊಂಡು ಅಲ್ಲಿನ ಇತರ ದಾಸಿಯರೊಂದಿಗೆ ನೀನು ಗೆಳೆತನವನ್ನು ಮುಂದುವರಿಸು. ರಾಣಿಯರು ಬಳುವಳಿಯಾಗಿ ಕೊಡುವಂತಹ ವಿವಿಧ ಆಭರಣ ಅಲಂಕರಣಗಳನ್ನು ನಿನ್ನಿಷ್ಟದಂತೆ ತೊಟ್ಟುಕೊಂಡು ಧರಿಸಿಕೊಂಡು ಮೆರೆದಾಡು ಅಂತ ಶಕುನಿ ವ್ಯಂಗ್ಯವಾಡ್ತಾನೆ. ಆಗ ಭೀಷ್ಮ ಈ ರೀತಿ ಹೇಳ್ತಾನೆ, ಮುಂದಿನ ಪದ್ಯ ಭಾಗವನ್ನು ಗಮನಿಸಿ. ವಾರಕದ ವಿವಿಧಾಭರಣ ಶೃಂಗಾರದಂತಿರಲಿ ಈಕೆಯಾಡಿದ ಸಾರ ಭಾಷೆಗೆ ನೆನೆಯಿರೈ, ನಿರ್ವಾಹ ಸಂಗತಿಯ ಓರೆ ಪೋರೆಯೊಳಾಡಿ ಧರ್ಮದ ಧಾರಣೆಯ ದಟ್ಟಿಸುವುದಿದು ಗಂಭೀರರಿಗೆ ಗರುವಾಯೇ ಸುಡಲೆಂದನ ಭೀಷ್ಮ. ಅಂದರೆ ಬಳುವಳಿಯಾಗಿ, ಅಥವಾ ಅಂದರೆ ರಾಣಿಯರು ಬಳುವಳಿಯಾಗಿ ನೀಡಿದಂತಹ, ಉಡುಗೊರೆಯಾಗಿ ನೀಡಿದಂತಹ ವಿವಿಧ ಬಗೆಯ ಆಭರಣಗಳನ್ನು ನೀನು ಧರಿಸುವಂಥ ಶಕುನಿ ಹೇಳಿದಾಗ, ಬಳುವಳಿಯಾಗಿ ಅಥವಾ ಉಡುಗೊರೆಯಾಗಿ ಬರಲಿರುವಂಥ ವಿವಿಧ ಬಗೆಯ ಆಭರಣಗಳು, ಭೂಷಣಗಳು ಹಾಗಿರಲಿ. ಅದಕ್ಕೂ ಮೊದಲು ಈ ದ್ರೌಪದಿ ಕೇಳಿರುವ ಸಮಸ್ತ ಸವಾಲುಗಳಿಗೆ ಯುಕ್ತವಾದ, ಮಾತ್ರವಲ್ಲದೆ ಧರ್ಮಸಮ್ಮತವಾದಂತಹ ಉತ್ತರವನ್ನು ಕಂಡುಕೊಳ್ಳಿ. ಅವಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಬೇಕಾಬಿಟ್ಟಿ ಮಾತನಾಡಿ ವಿಷಯಾಂತರ ಮಾಡಬೇಡಿ. ಧರ್ಮದ ಸ್ಥಿತಿಯನ್ನು ಅವಗಣಿಸುವುದು ಅಥವಾ ಅದನ್ನು ನಿರಾಕರಿಸುವುದು ನಿಮ್ಮಂತಹ ತಿಳಿದವರಿಗೆ, ಅಧಿಕಾರದಲ್ಲಿರುವವರಿಗೆ ಭೂಷಣವಲ್ಲ. ನಿಮ್ಮ ದೊಡ್ಡಸ್ತಿಕೆ ಸುಟ್ಟು ಹೋಗಲಿ ಅಂತ ಭೀಷ್ಮ ಸಿಟ್ಟಿನಿಂದ ಆತನನ್ನು ಗದರ್ತಾನೆ. ಸತ್ಯ ಅಳಿಯದಂತೆ ಇರೆ, ಧರ್ಮದ ನೆರಳು ನೆಗ್ಗದೆ, ಕೀರ್ತಿವಧುವಿನ ಸುಳಿವು ನೋಯದೆ, ಸುರಕುಜದ ತಳಿರು ಬಾಡದೆ, ಹಳಿವಿಗೆ ಅಳುಕದೆ, ವೈರಿ ವರ್ಗದ ಕಳಕಳಕ್ಕೆ ಮೈಗೊಡದೆ, ನೃಪ ನಿರ್ಮಳದೊಳ್ ಇರ್ದೊಡೆ ನಿಮಗೆ ಸದರವೇ ಎಂದನ್ ಆ ಭೀಷ್ಮ. ಈ ಭೂಮಿಯಲ್ಲಿ ಅಳಿಯದಂತಿರೆ, ಸತ್ಯ ಅಳಿಯದ ಹಾಗೆ, ನ್ಯಾಯ ನೀತಿ ಧರ್ಮಗಳ ನೆರಳು ನಾಶವಾಗದಂತೆ ಸಂಪಾದಿಸಿರುವಂತಹ ಕೀರ್ತಿ ಎನ್ನುವಂತಹ ವನಿತೆ ತನ್ನ ಏಳಿಗೆಯಲ್ಲಿ ನೊಂದುಕೊಳ್ಳದಂತೆ, ಧೈರ್ಯ ಎನ್ನುವಂತಹ ಕಲ್ಪವೃಕ್ಷದ ತಳಿರು ಬಾಡದಂತೆ, ಜೀವನ ಪರ್ಯಂತ ಸಾಮಾನ್ಯರು ಆಡಿಕೊಳ್ಳುವ ನಿಂದೆಯ ಮಾತುಗಳಿಗೆ ಹೆದರದೆ, ರಾಜಭಾರದ ಸಂದರ್ಭಗಳಲ್ಲಿ ವೈರಿಗಳ ದಾಳಿಗೆ ಹೆದರದೆ, ಯುದ್ಧಕ್ಕೆ ಹಿಂಜರಿಯದೆ, ಧರ್ಮರಾಯನು ಪರಿಶುದ್ಧನಾಗಿ ರಾಜ್ಯ ಭಾರವನ್ನು ನಿರ್ವಹಿಸುತ್ತಿದ್ದರೂ ಕೂಡ ನಿಮಗೆ ಆತನಲ್ಲಿ ತಿರಸ್ಕಾರವೇ ಅಂತ ಭೀಷ್ಮ ನೊಂದು ನುಡಿಯುತ್ತಾನೆ. ಆಗ ದುರ್ಯೋಧನ ಈ ರೀತಿ ಹೇಳ್ತಾನೆ, ಸೋತ ಬಳಿಕ ಇವರೆಮ್ಮ ವಶವು, ಅಖ್ಯಾತಿಯಲ್ಲಿ ನಾವು ನಡೆಯುವವರಲ್ಲ, ಅತಿರೇಕದಲ್ಲಿ ನೀವು ಘೂರ್ಮಿಸಲ್ ನಾವು ನಿಮಗೆ ಅಂಜುವೆವೆ. ಈ ತಳೋದರಿ ತೊತ್ತು ಇರಲಿ, ಸಂಘಾತವಾಗಲಿ, ನಿಮ್ಮಯ ಮಾತು ಸಾಕು ಎನ್ನುತ್ತ ಕುರುರಾಯ ಭೀಷ್ಮ ಗುರು ಕೃಪರ ಜರಿದನ್. ಪಾಂಡವರು ಪಗಡೆ ಆಟವನ್ನು ಆಡುವಾಗ ಎಲ್ಲವನ್ನೂ ಕೂಡ ಸೋತು ಎಲ್ಲವನ್ನೂ ಕೂಡ ಕಳೆದುಕೊಂಡಿದ್ದಾರೆ. ಈಗ ಇವರು ನಮ್ಮ ಅಧೀನದಲ್ಲಿದ್ದಾರೆ. ನಾವು ಮನಬಂದಂತೆ ಅವರನ್ನು ನಡೆಸಿಕೊಳ್ಳುತ್ತೇವೆ.
ನಮ್ಮ ಪ್ರಸಿದ್ಧಿಗೆ ವಿರುದ್ಧವಾಗಿ ನಾವೇನು ನಡೆದುಕೊಳ್ಳುವುದಿಲ್ಲ. ನೀವು ಸುಮ್ಮನೆ ನಮ್ಮನ್ನು ಗದರಿಸಿದರೆ ನಾವು ನಿಮಗೆ ಅಂಜುವುದಿಲ್ಲ. ಈ ಚೆಲುವೆ ದ್ರೌಪದಿಯು ಇಂದಿನಿಂದ ನಮಗೆ ಸೇವಕಿಯಾಗಿರುವುದರಿಂದ ನಮ್ಮ ಅಂತಃಪುರದ ರಾಣಿಯರೊಂದಿಗೆ ಮಾತ್ರವಲ್ಲದೆ ಇತರ ಸೇವಕಿಯರೊಂದಿಗೆ ಸಾಮರಸ್ಯವನ್ನು ಹೊಂದಿ ಸೇವೆಗೆ ತೊಡಗಿಕೊಳ್ಳಲಿ. ನೀವು ಇನ್ನೂ ಇವರನ್ನು ಸಮರ್ಥಿಸುವುದು ಬೇಕಾಗಿಲ್ಲ ಎಂದು ದುರ್ಯೋಧನ, ಭೀಷ್ಮ, ಗುರುಗಳಾದ ದ್ರೋಣ, ರಾಜಗುರು ಕೃಪಾಚಾರ್ಯರನ್ನು ಈ ರೀತಿ ಆತ ನಿಂದಿಸುತ್ತಾನೆ. ಮುಂದಿನ ಪದ್ಯ ಭಾಗ. ಮಾರುತನಂದನನು ನೊಂದನ್ ಆ ಮಾತಿನಲ್ಲಿ, ಸಹದೇವನನ್ ಕರೆದು ಎಂದನು 7 ಅಗ್ನಿಯತ, ಯುಧಿಷ್ಠಿರ ನೃಪನ ತೋಳುಗಳ ಮಂದಿ ನೋಡಲು ಸುಡುವೆನ್ ಎಂದು ಜರೆದೊಡೆ ಫಲುಗುಣ ಮಾದ್ರೀನಂದನನ ಹಿಡಿದು ನಿಲ್ಲಿಸಿದನು, ಅನಿಲಜನ ನುಡಿದನು. ಹೀಗೆ ದುರ್ಯೋಧನ ಅಹಂಕಾರದಿಂದ ಮಾತನಾಡಿದಂತಹ ಆ ನುಡಿಯನ್ನು ಕೇಳಿ ಭೀಮ ಬಹಳಷ್ಟು ರೋಷಗೊಳ್ತಾನೆ. ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣನಾದವನು ಧರ್ಮರಾಯ. ಹಾಗಾಗಿ ಧರ್ಮರಾಯನ ಮೇಲೆ ಆತನಿಗೆ ಸಿಟ್ಟು ಉಂಟಾಗ್ತದೆ. ಅವನು ಹೇಳ್ತಾನೆ, ತನ್ನ ತಮ್ಮನಾಗಿರುವಂತಹ ಸಹದೇವ ಅಲ್ಲೇ ಇದ್ದಾನೆ, ಆತನನ್ನು ಕರೆದು ಹೇಳ್ತಾನೆ, 7 ಕೂಡಲೇ ಬೆಂಕಿಯನ್ನು ತೆಗೆದುಕೊಂಡು ಬಾ. ನಮ್ಮನ್ನು ಈ ಅವಸ್ಥೆಗೆ ತಂದು ಒಡ್ಡಿದಂತಹ ಅಣ್ಣ ಧರ್ಮರಾಯನ ತೋಳುಗಳನ್ನು ಈ ಸಭೆಯಲ್ಲಿ ಇರುವವರು ಎಲ್ಲರೂ ಕೂಡ ನೋಡ್ತಾ ಇರುವ ಹಾಗೆ ನಾನು ಸುಟ್ಟು ಹಾಕ್ತೇನೆ ಅಂತ ಹೇಳಿದಾಗ ಅರ್ಜುನ ಸಹದೇವನನ್ನು ತಡೀತಾನೆ. ಅಂದರೆ ಸಹದೇವನ್ ಏಳಲಿಕ್ಕೆ ಹೋಗ್ತಾನೆ. ಆಗ ಅರ್ಜುನ ತಡೆದು ನಿಲ್ಲಿಸಿ ಭೀಮನನ್ನು ಕುರಿತು ಅವ ಹೀಗೆ ಹೇಳ್ತಾನೆ. ಪದ್ಯಭಾಗವನ್ನು ಗಮನಿಸಿ. ಈ ಅವಸ್ಥೆಗೆ ತಂದ ಕೌರವ ನಾಯಿಗಳ ನಿಟ್ಟೆಲುವ ಮುರಿದು ನವಾಯಿಯಲ್ಲಿ ಘಟ್ಟಿಸದೆ ಕೊಬ್ಬಿದ ತನ್ನ ತೋಳುಗಳ ವಾಯು ಸಖನಲ್ಲಿ ಸುಡುವೆನ್. ಈಗಲೇ ಬೀಯವಾಗಲಿ ದೇಹವು ಚಂದ್ರಾಯತವೇ ಎಂದೊಡನೆ ಮಿಡುಕಿದನು ಕಲಿ ಭೀಮ. ತಮ್ಮನ್ನು ಈ ರೀತಿಯ ಸ್ಥಿತಿಗೆ ತಂದಂತಹ ಕೌರವ ನಾಯಿಗಳಾದಂತಹ ದುರ್ಯೋಧನ ಹಾಗೂ ದುಶ್ಯಾಸನರ ಬೆನ್ನುಮೂಳೆಗಳನ್ನು ನಾನು ಪರಾಕ್ರಮದ ಠೀವಿಯಿಂದ ಅಪ್ಪಳಿಸಿ ಪುಡಿಗಟ್ಟದಿದ್ದರೆ ನನ್ನ ಕೊಬ್ಬಿದ ತೋಳುಗಳನ್ನು ವಾಯುವಿನ ಸಖನಾದ ಅಗ್ನಿಯಲ್ಲಿ ಸುಟ್ಟು ಹಾಕುತ್ತೇನೆ. ಈ ದೇಹವೇನು ಚಂದ್ರ ಇರುವಲ್ಲಿಯವರೆಗೆ ಬದುಕಿ ಇರುವುದೇ ಎಂದು ಪರಾಕ್ರಮಶಾಲಿಯಾದ ಭೀಮಸೇನನು ತನ್ನ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಬಹಳಷ್ಟು ಆತುರ ಪಡ್ತಾ ಇದ್ದಾನಂತೆ. ಮುಂದಿನ ಪದ್ಯ ಭಾಗ ಗಮನಿಸಿ. ಅಕಟ ಧರ್ಮಜ ಭೀಮ ಫಲುಗುಣ ನಕುಲ ಸಹದೇವ ಆದ್ಯರಿರ ಬಾಲಿಕೆಯನ್ ಮೃತ್ಯುವಿನ ತಾಳಿಗೆಗೆ ಒಪ್ಪಿಸಿಕೊಟ್ಟರೆ ಇಲ್ಲಿ ವಿಕಳರೇನ್ ಭೀಷ್ಮ ಗುರು ಬಾಹ್ಲಿಕ ಕೃಪ ಆದಿಗಳ್ ನೀವು ಅಕುಟಿಲರಲ ಉತ್ತರವ ಕೊಡಿ ಎಂದಳ್ ಇಂದುಮುಖಿ. ಆಗ ಇಂದುಮುಖಿ ದ್ರೌಪದಿಯು, ಅಯ್ಯೋ ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವಾದಿಗಳೇ, ನಿಮಗಿರುವ ಒಬ್ಬಳು ಹೆಂಡತಿಯನ್ನು ಕಾಪಾಡದೆ ಸಾವಿನ ಗಂಟಲಿಗೆ ಒಪ್ಪಿಸಿಕೊಟ್ಟಿರೆ. ಇಲ್ಲಿ ನೀವು ಭ್ರಮೆಗೆ ಒಳಗಾದಿರೆ. ಎಲ್ಲಿ ಹೋಯಿತು ನಿಮ್ಮ ಪೌರುಷ? ಈ ಆಸ್ಥಾನದಲ್ಲಿ ಪಿತಾಮಹನಾದಂತಹ ಭೀಷ್ಮ, ಗುರುಗಳಾದಂತಹ ದ್ರೋಣಾಚಾರ್ಯ, ರಾಜಗುರು ಕೃಪಾಚಾರ್ಯ, ಹಿರಿಯರಾದ ಬಾಹ್ಲಿಕರು ಧರ್ಮಿಷ್ಠರೆಂದು ಲೋಕಜ್ಞಾನವನ್ನು ಪಡೆದವರೆಂದು ಲೋಕದಲ್ಲಿ ಪ್ರಸಿದ್ಧಿ ಪಡೆದವರಲ್ಲವೇ? ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಎಂದು ದ್ರೌಪದಿ ಬೇಡಿಕೊಳ್ತಾಳಂತೆ. ಹಾರ, ಪದಕ, ಕಿರೀಟ, ಮಣಿ, ಕೇಯೂರ, ಕರ್ಣಾಭರಣ ಎಂಬ ಇವು ಭಾರವಲ್ಲ. ತೆಗೆಯ ಹೇಳಿ ಇದಕ್ಕೆ ದಾಕ್ಷಿಣ್ಯವೇನು? ನಾರಿಗೆ ಇನ್ನು ಈ ವಸ್ತ್ರ ಆಭರಣ ಶೃಂಗಾರವೇಕೆ? ಇವನು ತೆಗೆ, ಇನ್ನು ಇದಕ್ಕೆ ಕೈವಾರವೇಕೆ ಎಂದು ದುಶ್ಯಾಸನಗೆ ನೇಮಿಸಿದ. ಅಂದರೆ ಈಗ ದುರ್ಯೋಧನ ದುಶ್ಯಾಸನ ಹತ್ತಿರ ಹೀಗೆ ಹೇಳಿದ, ಪಗಡೆಯಾಟದಲ್ಲಿ ಸೋತು ನಮ್ಮ ಸೇವಕರಾಗಿರುವ ಈ ಪಾಂಡವರಿಗೆ ಕೊಳ್ಳಲ್ಲಿರುವ ಚಿನ್ನದ ಸರಗಳು, ಪದಕಗಳು, ಕಿರೀಟ, ಮಣಿಗಳ ಆಭರಣಗಳು, ತೋಳಬಂದಿ, ಕಿವಿಯ ಆಭರಣಗಳು ಮೊದಲಾದವು ಅವರ ಅವಯವಗಳಿಗೆ ಭಾರವಲ್ಲವೇ? ದುಶ್ಯಾಸನ, ಅವೆಲ್ಲವನ್ನು ತೆಗೆಯಲು ಹೇಳು. ಈ ವಿಚಾರದಲ್ಲಿ ನಿನಗೆ ದಾಕ್ಷಿಣ್ಯವೇಕೆ? ಮಾತ್ರವಲ್ಲದೆ ಈ ದ್ರೌಪದಿ ಈಗ ನಮ್ಮ ಸಖಿಯಾಗಿರುವುದರಿಂದ ಆಕೆಗೆ ಈ ರೀತಿಯ ರಾಣಿಯ ಉಡುಗೆ ತೊಡುಗೆಗಳು ಶೋಭಿಸಲಾರವು. ಇವುಗಳ ಬಗ್ಗೆ ಇನ್ನೂ ನಿನಗೆ ಅಭಿಮಾನವೇಕೆ ಎಂದು ಆ ದುರ್ಯೋಧನ ಆ ಕೆಲಸಕ್ಕಾಗಿ ದುಶ್ಯಾಸನನನ್ನು ನೇಮಿಸ್ತಾನಂತೆ. ಅಂದರೆ ಪಾಂಡವರು ಧರಿಸಿದಂತಹ ಆಭರಣಗಳನ್ನು ಮತ್ತು ದ್ರೌಪದಿ ಧರಿಸಿದಂತಹ ಆಭರಣಗಳನ್ನು ತೆಗೆದು ಹಾಕಲು, ಅಂದರೆ ಅವುಗಳನ್ನು ತೆಗೆಯಲು ಹೇಳಲು ದುರ್ಯೋಧನ ದುಶ್ಯಾಸನನಿಗೆ ಆಜ್ಞೆಯನ್ನು ಕೊಡ್ತಾನೆ. ಅಂದರೆ ಪಾಂಡವರು ಮತ್ತು ದ್ರೌಪದಿಗೆ ಅವಮಾನ ಮಾಡಬೇಕು ಅನ್ನುವಂಥದ್ದೇ ಇಲ್ಲಿ ಮುಖ್ಯವಾಗಿ ದುರ್ಯೋಧನನ ಉದ್ದೇಶವಾಗಿರುವಂಥದ್ದು. ಮುಂದಿನ ಪದ್ಯ ಭಾಗ ಗಮನಿಸಿ.
ಐವರು ಹಾರ ಪದಕಾದಿಗಳ ತೆಗೆದು ಬಿಸುಟರು ದುಕೂಲವನ್ನು ಉಗಿದು ಹಾಯ್ಕಿದರ್ ಇವರು ಒಂದೊಂದು ವಸ್ತ್ರದಲ್ಲಿ ಇದ್ದರ್ ಹೊಗೆ ಮೊಗದ ಕಿಡಿಗಣ್ಣ ಕೆಮ್ಮೀಸೆಗಳ ಗುಜುರಿನ ಜುಂಜು ಕೇಶದ ವಿಗಡನ್ ಎದ್ದನ್ ಬಂದು ದ್ರೌಪದಿಯ ಸೆರಗ ಹಿಡಿದನ್. ಅಂದರೆ ದುರ್ಯೋಧನನ ಮಾತನ್ನು ಕೇಳಿದಂತಹ ಈ ಪಾಂಡವರೆಲ್ಲರೂ ಕೂಡ 5 ಮಂದಿಯೂ ಕೂಡ ತಾವು ತೊಟ್ಟುಕೊಂಡಿದ್ದಂತಹ ಹಾರ ಪದಕ ಮೊದಲಾದ ಎಲ್ಲ ಆಭರಣಗಳನ್ನು ತೆಗೆದು ಎಸೆದು ಬಿಡ್ತಾರಂತೆ. ತಾವು ಹುಟ್ಟಿರುವಂಥ ರೇಷ್ಮೆ ವಸ್ತ್ರಗಳನ್ನು ಕೂಡ ತೆಗೆದು ಹಾಕಿ ಸಾಮಾನ್ಯವಾದ ವಸ್ತ್ರಗಳನ್ನು ಉಟ್ಟುಕೊಳ್ತಾರಂತೆ. ಅಷ್ಟರಲ್ಲಿ ಸಿಟ್ಟಿನಿಂದ ಕಪ್ಪಾದ ಮುಖದ ಕಣ್ಣುಗಳಿಂದ ಕೋಪದ ಕಿಡಿಗಳನ್ನು ಕಾರ್ತಾ ಇರುವಂತಹ ಪೊದರಾಗಿರುವಂತಹ ಕೆಂಪಾದ ಮೀಸೆಗಳ ಒರಟಾದ ತಲೆಗೂದಲಿನ ಉದ್ದಟನಾದಂತಹ ದುಶ್ಯಾಸನನು ಎದ್ದು ಬಂದು ದ್ರೌಪದಿಯ ಸೀರೆಯ ಸೆರಗಿಗೆ ಕೈ ಹಾಕಿದನು. ಮುಂದಿನ ಪದ್ಯ ಭಾಗ ಗಮನಿಸಿ. ಮುರಿದವು ಅನಿಬರ ಮೋರೆ ಮಹಿಪನ ಕೊರಲ ಕೊಂಕಿನಲ್ಲಿ ಇದ್ದರ್ ಆ ಸೋದರರ್ ಅಲ್ಲಿ ಸಾರವನ್ ಕಾಣದೆ ತರಳೆ ಭೀಷ್ಮ ಗುರು ಕೃಪರ ನೋಡಿದಳ್ ಅಕಟ ಗಂಗಾಕುಮಾರ ದ್ರೋಣ ಕೃಪರಿರ ತಂದೆಗಳಿರ ಸೆರಗ ಬಿಡಿಸಿರೆ ಎಂದು ತರಳೆ ಒರಲಿದಳು. ದುಶ್ಯಾಸನ ದ್ರೌಪದಿಯ ಸೆರಗಿಗೆ ಕೈಯನ್ನು ಹಾಕ್ತಾನೆ. ಆ ಕೂಡಲೇ ಪಾಂಡವರ ಮುಖಗಳು ಅವಮಾನದಿಂದ ಬಾಗಿ ಹೋಗ್ತಾವಂತೆ. ಧರ್ಮರಾಯನ ಮಾತಿನ ಒಂದು ವ್ಯಂಗ್ಯೋಕ್ತಿಯ ಹಿಡಿತದಲ್ಲಿದ್ದಂತಹ ಭೀಮ, ಅರ್ಜುನ ಮೊದಲಾದ ಸಹೋದರರನ್ನು ಕಂಡಂತಹ ದ್ರೌಪದಿಯು ಗಂಡಂದಿರು ತನ್ನನ್ನು ಈ ಅವಘಡದಿಂದ ಬಿಡಿಸುವಂತಹ ಆಸೆಯನ್ನು ಬಿಟ್ಟು ಆಸ್ಥಾನದಲ್ಲಿದ್ದ ಹಿರಿಯರಾದಂತಹ ಭೀಷ್ಮ, ದ್ರೋಣ, ಕೃಪಾಚಾರ್ಯರನ್ನು ದೈನ್ಯದಿಂದ ನೋಡ್ತಾಳಂತೆ. ಅಕಟ ತಂದೆ ಸಮಾನರಾಗಿರುವಂತಹ ಪಿತಾಮಹ ಭೀಷ್ಮರೇ, ಗುರುಗಳಾದ ದ್ರೋಣರೇ, ರಾಜಗುರುಗಳಾದ ಕೃಪಾಚಾರ್ಯರೇ, ಈ ದುಷ್ಟನಿಂದ ನನ್ನ ಸೆರಗನ್ನು ಬಿಡಿಸಿ ಕಾಪಾಡಿ ಅಂತ ದೈನ್ಯದಿಂದ ಆಕೆ ಅಂಗಲಾಚುತ್ತಾಳೆ, ಅರಚುತ್ತಾ ಇದ್ದಾಳಂತೆ. ಮುಂದಿನ ಪದ್ಯಭಾಗ ನೋಡಿ. ಈ ದುಶ್ಯಾಸನನ್ ಕ್ರೂರನ್ ಗಾಂಧಾರಿ ತಾಯೇ ಸೊಸೆಯಲ್ಲ ಬಿಡಿಸ ಆರು ಹೇಳೋ ಭಾನುಮತಿ ನಿನಗೆ ತಂಗಿಯಲ್ಲವೇ ರಾಜಕುಮಾರಿ ನಾದಿನಿ ಧೀರ ಸೈಂಧವನ ಅರಸಿ ನೀನು ನಾದಿನಿಯಲ್ಲ ಖಳ ರೌರವದೊಳ್ ಅಜ್ಜುವುದು ತೆಗೆಸಿ ಎಂದು ತರಳೆ ಒರಲಿದಳು. ಆ ಕ್ರೂರನಾದಂತಹ ದುಶ್ಯಾಸನನು ದ್ರೌಪದಿಯ ಸೆರಗನ್ನು ಹಿಡಿದು ಎಳೆಯುತ್ತಾ ಇದ್ದಾನೆ. ಆಗ ದ್ರೌಪದಿಗೆ ಬಹಳಷ್ಟು ಅವಮಾನಗಳಾಗ್ತಾ ಇದೆ. ಗಾಂಧಾರಿ ತಾಯೇ, ಅಂದರೆ ಇವರೆಲ್ಲರ ಬಳಿಗೆ ಆಕೆ ಹೋಗ್ತಾಳೆ. ಗಾಂಧಾರಿ ತಾಯೇ, ನಾನು ನಿನಗೆ ಸೊಸೆಯಲ್ಲವೇ? ನಿನ್ನ ಮಗ ದುಶ್ಯಾಸನನಿಂದ ನನ್ನನ್ನು ಬಿಡಿಸು. ದುರ್ಯೋಧನ ರಾಣಿಯಾದ ಭಾನುಮತಿಯೇ, ನಾನು ನಿನಗೆ ಸಹೋದರಿಯಲ್ಲವೇ? ನೀನಾದರೂ ನನ್ನನ್ನು ಈ ಕ್ರೂರನಿಂದ ಬಿಡಿಸು. ನಾದಿನಿಯಾದ ಸೈಂಧವನ ಅರಸಿ ದುಶ್ಶಲೆಯೇ, ನಾನು ನಿನಗೆ ನಾದಿನಿಯಲ್ಲವೇ? ಈ ದುಶ್ಯಾಸನನು ನನ್ನನ್ನು ಕ್ರೂರವಾದ ನರಕದ ಶಿಕ್ಷೆಯನ್ನು ಕೊಡುತ್ತಿರುವುದನ್ನು ನೀನಾದರೂ ತಡೆ ಎಂದು ಸಭೆಯಲ್ಲಿ ಇದ್ದಂತಹ ರಾಜವಂಶದ ರಾಣಿ ರಾಜಕುಮಾರಿಯರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾಳಂತೆ. ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತಾ ಇರುವಂತಹ ಸೆರಗಿಗೆ ಕೈ ಹಾಕಿದ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಎಲ್ಲ ಗಾಂಧಾರಿ ಇರ್ಬೋದು, ಭಾನುಮತಿ ಇರ್ಬೋದು, ದುಶ್ಶಲೆ ಇರ್ಬೋದು, ಇವರೆಲ್ಲರ ಬಳಿಗೆ ಹೋಗಿ ದ್ರೌಪದಿ ಬೇಡಿಕೊಳ್ತಾಳಂತೆ, ನೀವಾದರೂ ತಡೆಯಿರಿ ಅಂತ ಅಂಗಲಾಚುತ್ತಾಳಂತೆ. ಮುಂದಿನ ಪದ್ಯಭಾಗ ನೋಡಿ. ಪತಿಗಳೆನ್ನನು ಮಾರಿ ಧರ್ಮ ಸ್ಥಿತಿಯ ಕೊಂಡರು ಭೀಷ್ಮ ಮೊದಲಾದ ಅತಿರಥರು ಪರಹಿತವ ಬಿಸುಟಿಹರು ವ್ಯರ್ಥ ಭೀತಿಯಲ್ಲಿ ಸುತನ ಸಿರಿ ಕಡು ಸೊಗಸನಲ ಭೂಪತಿಗೆ ಗಾಂಧಾರಿಗೆ ಅನಾಥೆಗೆ ಗತಿಯನು ಕಾಣೆನು ಶಿವ ಎಂದು ಒರಲಿದಳು ತರಳೆ. ದ್ರೌಪದಿ ಈ ರೀತಿ ಹೇಳ್ತಾಳೆ, ತನ್ನ ಗಂಡಂದಿರು ತನ್ನನ್ನು ದ್ಯೂತದಲ್ಲಿ ಮಾರಿ ಧರ್ಮಸ್ಥಿತಿಯನ್ನು ಕೊಂಡುಕೊಂಡರು. ಆ ಸ್ಥಾನದಲ್ಲಿ ಉಪಸ್ಥಿತರಿರುವಂತಹ ಭೀಷ್ಮ ಮೊದಲಾದಂತಹ ಪರಾಕ್ರಮಶಾಲಿಗಳು ಅನಗತ್ಯವಾದಂತಹ ಹೆದರಿಕೆಯಿಂದ ಅನ್ಯರ ಬಗೆಗಿನ ಹಿತಚಿಂತನೆಯನ್ನು ಬಿಟ್ಟಿದ್ದಾರೆ. ಮಗನಾದ ದುರ್ಯೋಧನನ ಸಂಪತ್ತು ಆತನ ಹೆತ್ತವರಾದ ಧೃತರಾಷ್ಟ್ರ ಹಾಗೂ ಗಾಂಧಾರಿಯರಿಗೆ ಹಿತವೆನಿಸ್ತಾ ಇದೆ. ಇವರೆಲ್ಲರ ಮಧ್ಯೆ ಅನಾಥೆಯಾಗಿರುವ ತನಗೆ ರಕ್ಷಣೆಯೇ ಸಿಗುತ್ತಿಲ್ಲ ಶಿವ ಎಂದು ದ್ರೌಪದಿ ಶಿವನನ್ನು ಮೊರೆಯಿಡ್ತಾ ಇದ್ದಾಳಂತೆ. ಹೀಗೆ ಭಗವಂತನನ್ನು ಮೊರೆ ಹೊಕ್ಕಂತಹ ದ್ರೌಪದಿ
ಎಲೆ ಮುರಾಂತಕ ಸುಲಿವರ್ ಊರೊಳಗೆ ಉಟ್ಟ ಸೀರೆಯನ್ ರಕ್ಷಿಸೈ ಶಶಿ ಕಳೆಗೆ ಸದರವೇ ರಾಹು ರಚಿಸಿದ ತುಟಿಯ ತೋಟಿಯದು ಖಳರು ಅನುವನು ಸೆಳೆವರ್ ಸೀರೆಯ ಸೆಳೆಯಲ್ ಉಳಿವೆನೇ ಕೃಷ್ಣ ಕರುಣಾ ಜಲಾಧಿಯೇ ಕೈ ಕಾಯಬೇಕು ಎಂದು ತರಳೆ ಒರಲಿದಳು. ಅಂದರೆ ಕೊನೆಯದಾಗಿ ಎಲ್ಲರಿಂದಲೂ ಕೂಡ ಸಹಾಯ ಸಿಗದೇ ಹೋದಾಗ ಕೃಷ್ಣನನ್ನು ಎಲೆ ಮುರಾಂತಕನಾದಂತಹ ಕೃಷ್ಣನೇ, ಮುರನ ಅಂತಕನಾದಂತಹ ವೈರಿಯಾದಂತಹ ಕೃಷ್ಣನೇ, ಈ ದುಷ್ಟರು ನನ್ನನ್ನು ಸಾರ್ವಜನಿಕವಾಗಿ ನಾನು ಹುಟ್ಟಿರುವಂತಹ ಸೀರೆಯನ್ನು ಸೆಳೆದು ಅವಮಾನಿಸ್ತಾ ಇದ್ದಾರೆ. ನನ್ನನ್ನು ರಕ್ಷಿಸು. ಚಂದ್ರಬಿಂಬವನ್ನೇ ಅವಗಣಿಸಿ ಅದನ್ನು ಕಬಳಿಸುವ ರಾಹುವಿನಂತೆ ಈ ದುರ್ಯೋಧನಾದಿ ರಾಹುಗಳು ಈಗ ಬಾಯಿ ತೆರೆದು ತನ್ನೊಂದಿಗೆ ಕಾದಾಟಕ್ಕೆ ಇಳಿದು ಮಾನಹಾನಿಗೆ ಹಾತೊರೆಯುತ್ತಿದ್ದಾರೆ. ಈ ದುಷ್ಟರು ನನ್ನ ಪ್ರಾಣವನ್ನೇ ಸೆಳೆಯುತ್ತಿದ್ದಾರೆ. ಸೀರೆಯನ್ನು ಸೆಳೆದರೆ ಮಾನ ಕಳೆದುಕೊಂಡು ನಾನಿನ್ನು ಬದುಕಿ ಉಳಿಯಲು ಸಾಧ್ಯವೇ? ಕರುಣೆಯ ಸಾಗರವಾಗಿರುವ ಕೃಷ್ಣನೇ, ನೀನೇ ಈಗ ನನ್ನನ್ನು ಕಾಪಾಡಬೇಕು ಎಂದು ಅನಾಥೆಯಾಗಿರುವಂತಹ ದ್ರೌಪದಿ ಶ್ರೀಕೃಷ್ಣನಿಗೆ ಮೊರೆಯಿಡುತ್ತಾಳೆ. ಮುಂದಿನ ಭಾಗ ಗಮನಿಸಿ. ಮುರವೈರಿ ತನ್ನಯ ಮೇಳದ ಐವರ ಸತಿಯರ ಹುಯ್ಯಲನು ಕೇಳಿದನು. ಆಳಿನ ಒಂದು ಅಪಮಾನವು ಆಳ್ದಂಗೆ ಎಂಬ ನುಡಿಯಿಂದ ಪಾಂಡುಪುತ್ರರ ಬಾಳ್ವೆಗಳು ಕೋಳ್ ಹೋದವೆ. ಅಕಟ ಎನ್ನುತ್ತ ಲಕ್ಷ್ಮೀಲೋಲ ಚಿಂತಿಸಿ ರುಕ್ಮಿಣೀ ದೇವಿಗೆ ಈ ಹದನ ನುಡಿದನು. ದುರ್ಯೋಧನನ ಆಸ್ಥಾನದಲ್ಲಿದ್ದಂತಹ ದ್ರೌಪದಿಯ ಮೊರೆ ಇಲ್ಲಿ ಹೆಂಡತಿಯೊಂದಿಗೆ ಸಲ್ಲಾಪದಲ್ಲಿರುವಂತಹ ಕೃಷ್ಣನವರೆಗೆ ತಲುಪ್ತದಂತೆ. ಕೃಷ್ಣನು ತನ್ನ ಒಡನಾಡಿಗಳಾದಂತಹ ಪಾಂಡವರ ರಾಣಿ ದ್ರೌಪದಿಯ ಆರ್ತನಾದವನ್ನು ಕೇಳ್ತಾನೆ. ಆಳಿಗಾದ ಅವಮಾನ ಅದು ರಾಜನಿಗೂ ಅನ್ವಯವಾಗುತ್ತದೆ ಅನ್ನುವಂತಹ ಮಾತನ್ನು ಗಮನದಲ್ಲಿ ಇಟ್ಟುಕೊಂಡು ಕೃಷ್ಣನು ಪಾಂಡವರ ಬದುಕು ನಾಶವಾಯಿತೆ ಅಕಟ ಅಂದರೆ ಅಯ್ಯೋ ಅಯ್ಯೋ ಎಂದುಕೊಂಡು ಕೃಷ್ಣ ಒಂದು ಕ್ಷಣ ಮನಸ್ಸಿನಲ್ಲಿಯೇ ಚಿಂತಿಸ್ತಾನಂತೆ. ತನ್ನ ರಾಣಿಯಾದ ರುಕ್ಮಿಣಿ ದೇವಿಗೆ ಈ ಪ್ರಸಂಗವನ್ನು ಆತ ವಿವರಿಸ್ತಾನೆ. ಅಂದರೆ ತಾನು ಉಳಿಯುವುದಿಲ್ಲ ಅನ್ನುವಂಥದ್ದು, ತನ್ನ ನೋವಿಗೆ ಸ್ಪಂದಿಸದಿದ್ದರೆ ಉಳಿಯುವುದಿಲ್ಲ ಎನ್ನುವಂಥ ಆರ್ತನಾದವನ್ನು ಕೃಷ್ಣ ಕೇಳಿಸಿಕೊಳ್ತಾನೆ. ತನ್ನ ಹೆಂಡತಿಗೆ ಹೇಳ್ತಾನಂತೆ. ಕ್ರೂರ ದುರ್ಯೋಧನನು ದೃಪದ ಕುಮಾರಿ ಪಾಂಚಾಲಿಯನು ಸಭೆಯಳು ಸೀರೆಯನು ಸುಲಿಯಲ್ಕೆ ಕೃಷ್ಣ ಕಾಯ ಎನ್ನುತ್ತ ನಾರಿಯು ಒರಲು ತಿರಲು ಆಕೆ ಹುಟ್ಟಿಹ ಸೀರೆ ಸೆಳೆಯಲು ಬಳಿಕ ಅಕ್ಷಯವಾಗಲಿ ಎಂದ ಗದುಗಿನ ವೀರನಾರಾಯಣ. ಇಲ್ಲಿ ಕ್ರೂರನಾದಂತಹ ದುರ್ಯೋಧನನು ತನ್ನ ಆಸ್ಥಾನ ಸಭೆಯಲ್ಲಿ ದೃಪದ ರಾಜನ ಮಗಳಾದಂತಹ ದ್ರೌಪದಿಯ ಸೀರೆಯನ್ನು ಸೆಳೆಯಲು ಆರಂಭಿಸಿದಾಗ ಆಕೆ ನನ್ನನ್ನು ಕಾಪಾಡು ಕೃಷ್ಣ ಎಂದು ಒಂದೇ ಸಮನೆ ಬೊಬ್ಬಿಟ್ಟಾಗ ಅದನ್ನು ಕೇಳಿದಂತಹ ಕೃಷ್ಣ ದ್ರೌಪದಿ ಹುಟ್ಟಿರುವಂತಹ ಸೀರೆ ಸೆಳೆಯುತ್ತಿದ್ದಂತೆಯೇ ಅಕ್ಷಯವಾಗಲಿ ಎಂದು ಹರಸಿದನು. ಮುಂದಿನ ಪದ್ಯ ಭಾಗವನ್ನು ಗಮನಿಸಿ. ಇದು ಹಾಯ್ಕುವ ಖಳನ ನಿಡಿದೋಳುಗಳು ಬಳಲಿದವು, ಅಳ್ಳೆ ಹೊಯ್ದವು, ಢಗೆಯ ಡಾವರವಾಯ್ತು, ಬಹಳ ಸ್ವೇದ ಜಲ ಜಡಿಯೇ ತೆಗೆದು ನಿಂದನು, ಸೀರೆಯ ಒಟ್ಟಲು ಗಗನವನ್ನು ಹಾಹಿಸಿತು, ಗರುವೆಯ ಬಗೆಗೆ ಬೇಸರವಿಲ್ಲ, ಮಹಾಸ್ಥಾನ ಬೆರಗಾದುದು. ದ್ರೌಪದಿಯ ಸೀರೆಯನ್ನು ಅತ್ಯಂತ ಭರದಿಂದ ಉತ್ಸಾಹದಿಂದ ಸೆಳೆದು ಹಾಕ್ತಾ ಇರುವ ಹಾಗೆ ದುಶ್ಯಾಸನ ದೀರ್ಘವಾದ ತೋಳುಗಳು ದಣಿಯುತ್ತಾ ಹೋಗುತ್ತವಂತೆ. ಆತನ ಪಕ್ಕೆಗಳು ಹೊಡೆದುಕೊಳ್ಳತೊಡಗಿದವು. ಆಯಾಸದ ಕೋಟಲಿಗೆ ಒಳಗಾದನು. ಮೈಯಿಂದ ಬೆವರು ಒಂದೇ ಸಮನೆ ಚಿಮ್ಮತೊಡಗಿತು. ದುಶ್ಯಾಸನನು ಸೆಳೆದ ದ್ರೌಪದಿಯ ಸೀರೆಯ ರಾಶಿ ಆಕಾಶದ ಎತ್ತರಕ್ಕೆ ವ್ಯಾಪಿಸಿತು. ಇದೆಲ್ಲವನ್ನು ನೋಡಿ ಆಘಾತಕ್ಕೆ ಒಳಗಾಯಿತು. ದುಷ್ಟನಿಂದ ತನ್ನ ಸೀರೆಯನ್ನು ಸೆಳೆದು ಅವಮಾನಿಸಲು ಸಾಧ್ಯವಾಗಲಿಲ್ಲವಲ್ಲ ಎಂದು ದ್ರೌಪದಿಗೂ ನೆಮ್ಮದಿ ಉಂಟಾಯಿತು. ಸಮಸ್ತ ಆಸ್ಥಾನವೇ ಬೆರಗಾಯಿತು. ಹೀಗೆ ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತಾ ಇರುವಂತಹ ದುಶ್ಯಾಸನ ಆತ ಮೊದಲಿಗೆ ಪ್ರಾರಂಭದಲ್ಲಿ ಬಹಳಷ್ಟು ಉತ್ಸಾಹಗೊಂಡಿದ್ದಾನಂತೆ. ಕೊನೆಗೆ ಆತನ ಎಳೆದು ಹಾಕ್ತಾ ಇರುವ ಹಾಗೆ ಅಕ್ಷಯವಾಗ್ತಾ ಇದೆ ಆ ಸೀರೆಗಳು. ಕೃಷ್ಣನ ಒಂದು ಆಶೀರ್ವಾದದಿಂದ ಹಾರೈಕೆಯಿಂದ ಅಕ್ಷಯವಾಗ್ತಾ ಇರುವಂತಹ ಸೀರೆಯನ್ನು ಸೆಳೆದು
ದೀರ್ಘವಾದಂತಹ ದುಶ್ಯಾಸನನ ಆ ತೋಳುಗಳು ದಣಿಯುತ್ತಾ ಹೋಗ್ತವಂತೆ. ಆತನ ಪಕ್ಕೆಗಳು ಹೊಡೆದುಕೊಳ್ಳತೊಡಗಿದವು. ಆಯಾಸದ ಕೋಟಲಿಗೆ ಒಳಗಾಗ್ತಾನಂತೆ ಆತ. ಮೈಯಿಂದ ಒಂದೇ ಸಮನೆ ಬೆವರು ಉಕ್ಕಿ ಬರ್ತಾ ಇದೆ, ಬೆವರು ಚಿಮ್ತಾ ಇದೆ. ದುಶ್ಯಾಸನನು ಸೆಳೆದಂತಹ ದ್ರೌಪದಿಯ ಸೀರೆಯ ರಾಶಿ ರಾಶಿ ಆಕಾಶದ ಎತ್ತರಕ್ಕೆ ವ್ಯಾಪಿಸ್ತಾ ಹೋಗ್ತದಂತೆ. ಇದೆಲ್ಲವನ್ನು ನೋಡಿ ದುಷ್ಟನಿಂದ ತನ್ನ ಸೀರೆಯನ್ನು ಸೆಳೆದು ಅವಮಾನಿಸಲು ಸಾಧ್ಯವಾಗಲಿಲ್ಲವಲ್ಲ ಅಂತ ಇದುವರೆಗೆ ದುಃಖಗೊಂಡಿದ್ದಂತಹ ದ್ರೌಪದಿಗೆ ನೆಮ್ಮದಿ ಉಂಟಾಗ್ತದೆ. ಇದೆಲ್ಲವನ್ನು ಕೂಡ ಸಮಸ್ತ ಜನರು ಕೂಡ ಈ ಒಂದು ದೃಶ್ಯವನ್ನು ನೋಡ್ತಾ ಇದ್ದಂಥ ಎಲ್ಲರೂ ಕೂಡ ಬಹಳಷ್ಟು ಆಶ್ಚರ್ಯಗೊಳ್ತಾರಂತೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯ ಕೊಂಡರು ಅನ್ನುವಂತಹ ಕುಮಾರವ್ಯಾಸನ ಈ ಕಾವ್ಯ ಭಾಗ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದರ ಉದ್ದೇಶ ಕೆಲವೊಂದು ವಿದ್ಯಾರ್ಥಿಗಳಿಗಾದರೂ ಕೂಡ ಉಪಯೋಗವಾಗಲಿ ಅನ್ನುವಂತಹ ಉದ್ದೇಶದಿಂದ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಂದರ್ಭ ಅಥವಾ ಕಾಲೇಜಿಗೆ ಕೆಲವೊಮ್ಮೆ ಯಾವುದೋ ಒಂದು ಅನಿವಾರ್ಯ ಕಾರಣಗಳಿಂದ ಹೋಗಲು ಅಸಾಧ್ಯವಾಗುವಂಥ ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ಓದಿ ಇದನ್ನು ಸ್ವಲ್ಪ ಅರಿತುಕೊಂಡು ಪರೀಕ್ಷೆಯಲ್ಲಿ ಬರೆಯಲಿ ಅನ್ನುವಂತಹ ಒಂದು ಪರೀಕ್ಷೆಯಲ್ಲಿ ಬರೆದು ಒಂದು ಒಳ್ಳೆಯ ಉತ್ತಮವಾದಂತಹ ಅಂಕವನ್ನು ಗಳಿಸಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಹಾಕಿದ್ದೇನೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಮುಂದೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ, ಶುಭವೇ ಆಗುತ್ತದೆ. ಮುಂದೆ ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.